ನಮಸ್ತೆ ಸರ್. ಎಸ್, ನಮಸ್ತೆ. ನಿಮ್ಮ ಹೆಸರು? ಸರ್ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಿಮ್ ಬಗ್ಗೆ ನಾನು ತುಂಬಾ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀನಿ ಸರ್. ನಾನು ಇವತ್ತೇ ನಾನು ಫಸ್ಟ್ ನಿಮ್ಗೆ ಕಾಲ್ ಕನೆಕ್ಟ್ ಮಾಡ್ಕೊಂಡಿದ್ದು. ತುಂಬಾ ಜನಕ್ಕೆ ವರ್ಷದಿಂದ ಟ್ರೈ ಮಾಡ್ತಾ ಇದ್ರೆ ಸಿಕ್ಕಿಲ್ಲ. ಸೊ ನಾನು ಲಕ್ಕಿ ಪರ್ಸನ್ ಅನ್ಸುತ್ತೆ ಸರ್, ನನಗೆ ಸಿಕ್ಕಿದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ಥ್ಯಾಂಕ್ ಯು ಅಪ್ಪ. ನಿನ್ನ ಮಾತು ಕೇಳಿ ಮನಸ್ಸು ಭಾಳ ಹಗುರ ಆಯಿತು. ಥ್ಯಾಂಕ್ ಯು. ನಾನು ನಿಮ್ಮ ಹೆಸರು ಕೇಳಿದೆ, ಬಟ್ ನೀವೇನೋ ಬೇರೆ ಹೇಳಿಬಿಟ್ರಿ. ಇಲ್ಲ ಸರ್, ನಾನು ನಿಮಗೆ ಸಿಕ್ಕಿರೋ ಒಂದು ಖುಷಿಲಿ ನಾನು ಏನ್ ಮಾತಾಡ್ತಿದ್ದೀನಿ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ನೀವು ಕೇಳಿದ್ದೆ ಒಂದು ನಾನು ಹೇಳಿದ್ದೆ. ಅರೆ ಇಲ್ಲಪ್ಪ, ನಿಮ್ಮ ದೊಡ್ಡ ಮಾತು, ಅದಕ್ಕೆ ನಾನು ಯೋಗ್ಯ ಖಂಡಿತ ಅಲ್ಲ. ನೀವು ಭಾಳ ಪ್ರೀತಿಯಿಂದ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಉಪಯೋಗ ಆಗಿದೆ ಅದು ನನಗೆ ತಲುಪಿಸುವುದ್ರಲ್ಲ, ನನ್ನ ಆತ್ಮ ಬಹಳ ಸಂತೋಷ ಪಡುತ್ತೆ. ನಿಮ್ಮ ಹೆಸರಪ್ಪ? ಸರ್ ನನ್ನ ಹೆಸರು ನಂದೇಶ್ ಅಂತ ಹೇಳಿ ಸರ್. ನಾನು ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಬಳ್ಳಾರಿ. ಏನು ಮಾಡ್ಕೊಂಡಿರೋದು ಸರ್? ಸರ್ ಆಕ್ಚುಲಿ ನಾನು ಪ್ರೆಸೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ CEO ಆಗಿ? ಹೌದು ಸರ್, ಕಂಪನಿಲಿ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ ಸರ್? ಕಾರ್ಯಕ್ರಮ ತುಂಬಾ ಸರ್ ರೀಸೆಂಟ್ ಆಗಿ ಒಂದು 4-5 months ಇಂದ ನೋಡ್ತಾ ಇದ್ದೀನಿ ಸರ್. ನಾನು ಆಕ್ಚುಲಿ ತುಂಬಾ ಟೈಮ್ಗೆ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಟ್ರೈ ಮಾಡಿದೆ, ಎಲ್ಲೂ ನನಗೆ ಸ್ವಲ್ಪ ಸಿಗ್ಲಿಲ್ಲ. ಸೊ ಹಂಗಾಗಿ ನನಗೆ ಮತ್ತೆ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಡೈರೆಕ್ಟ್ ಆಗಿ ನಿಮ್ಗೆ ಬೆಂಗಳೂರಿಗೆ ಬಂದು ಮೀಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಸರ್ ನಾನು ಮತ್ತೆ ಫೈನಲಿ. ಓಕೆ. ಸೊ ಸಮ್ ಡ್ಯೂ ಟು ಕಮಿಟ್ಮೆಂಟ್ ನಿಮ್ಮ ಅದೇನೋ ಅಂತಾರಲ್ಲ ಸರ್, ಇವತ್ತು ಕೂಡ ಬಂದಿದೆ. ಸೊ ನಿಮ್ಮ ಜೊತೆ ಇರಲಿ, ಎಲ್ಲವೂ ನೋಡಿ. ನಿಮಗೆ ಸ್ವಲ್ಪ ಕಾಯಿಸಿದ್ದು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇದೇನಪ್ಪ ಇಷ್ಟೊಂದು ಕಾಯಿಸ್ತಾ, ಬಟ್ ಆ ನಡುವೆ ಕೆಲವು ವಿಚಾರಗಳನ್ನ ನೀವು ಕಲ್ತಿದ್ದಿದೆ, ನಾವು ಕಲ್ತಿದ್ದಿದೆ. ಅಂದರೆ ಯಾವುದೋ ಒಂದು ತಡವಾಗಿ ಬರ್ತಾ ಇದೆ ಅನ್ನೋದಕ್ಕಿಂತ ಯಾಕೆ ತಡವಾಗ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಮಧ್ಯೆ ಸಿಗೋದು ನಷ್ಟ ಅಲ್ಲ, ಎಲ್ಲವೂ ಲಾಭವೇ. ಇರಲಿ, ಈ ಸಮಯ ಸಿಕ್ಕಿದೆ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳಿದ್ದಕ್ಕೆ. ಆ್ಯಂಡ್ ಹೇಳಿ ಸರ್, ಯಾವ ಮಾತನ್ನು ಹಂಚಿಕೊಳ್ಬೇಕು? ಸರ್ ಏನಿಲ್ಲ ಸರ್, ನಾನು ಫಸ್ಟ್ ಏನಂದ್ರೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಲವ್ ಅನ್ನೋದು ಕಾಮನ್ ಸರ್, ನನಗೂ ಆಗಿದೆ. ಆಮೇಲೆ ತಪ್ಪು ನಮ್ದು ಇತ್ತೋ ಬಿತ್ತೋ ಗೊತ್ತಿಲ್ಲ, ಬಟ್ ಆದ್ರೂ ಇವತ್ತು ಅಪ್ಪ ಅಮ್ಮ ಗ್ರೇಟ್ ಅಂತೇಳಿ ಹೋದ್ರು. ಎಲ್ಲರ ಲೈಫಲ್ಲಿ ಆಗುತ್ತೆ, ಬಟ್ ಅದರಿಂದ ನಾನು ಒಳ್ಳೆ ಪಾಠನ ಕಲ್ತಿದ್ದೀನಿ ಸರ್. ಸೊ ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ನನಗೆ ಅನ್ಸಿದ್ದು ಇಷ್ಟೇ, ಲೈಫಲ್ಲಿ ಇನ್ನೂ ತುಂಬಾ ಬ್ಯೂಟಿಫುಲ್ ಇದೆ, ನೇಚರ್ ಎಲ್ಲ ತುಂಬಾ ಗುಡ್ ಆಗಿದೆ. ಸೊ ನಾನು ನಿಮ್ ತರನೇ ಒಂದು ಗುಡ್ ಗೈಡರ್ ಆಗ್ಬೇಕು. ಓಕೆ, ಎಲ್ಲರಿಗೂ ನಾನು ನಿಮ್ ತರನೇ ಸಜೆಷನ್ ಕೊಟ್ಟು ತುಂಬಾ ದೊಡ್ಡದಾಗಿ ಬೆಳಿಬೇಕು, ನಿಮ್ ತರ ಜ್ಞಾನ ತಗೋಬೇಕು ಅಂತ ಹೇಳಿ ಫೈನಲ್ ಡಿಸಿಷನ್ ತಗೊಂಡು ನಿಮ್ಗೆ ಗುರು ಆಗ್ಬೇಕು, ಮೀನ್ಸ್ ನನ್ಗೆ ಶಿಷ್ಯ ಆಗ್ಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾ ಇದ್ದೀನಿ ಸರ್ ನಾನು. ಶುಭವಾಗಲಿ, ತಥಾಸ್ತು, ನಿಮ್ಗೆ ಒಳ್ಳೆಯದಾಗಲಿ. ನೀವು ಆ ದಾರಿಯಲ್ಲಿ ನಿಮ್ಮ ಧ್ವನಿಯಲ್ಲಿ ಅಂಥದ್ದೇನೋ ಒಂದು ಸ್ಪಷ್ಟತೆ ಇದೆ ಮತ್ತು ಒಂದು ಒಳ್ಳೆಯ ನಿಲುವಿದೆ. ಖಂಡಿತ ನೀವು ಬೆಳೆಯುವುದರ ಜೊತೆಗೆ ನಿಮ್ಮ ಬಾಯಿಂದ ಬರುವ ಪ್ರತಿ ಶಬ್ದ ಕೂಡ ಒಬ್ಬರ ಕಣ್ಣೀರು ಒರೆಸಲಿ. ಅನಾವಶ್ಯಕ ನಿಮ್ಮ ಬಾಯಿಂದ ಶಬ್ದಗಳು ಇಂದಿನಿಂದ ಬರದೇ ಇರಲಿ, ಇದು ನನ್ನ ಹಾರೈಕೆ. ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ಆ ವೃತ್ತಿಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಬೆಳಿತೀರಾ, ಯೋಚನೆ ಮಾಡಬೇಡಿ. ಆ್ಯಂಡ್ ನನಗೆ ಅರಿವಿರೋ ಥರ ನನ್ನ ಶಕ್ತಿಯಲ್ಲಿ ಹೇಳೋದಾದರೆ, ನೀವು ಆಲ್ರೆಡಿ ಆ ಕೆಲಸ ಮಾಡ್ತಿದ್ದೀರಾ. ಎಲ್ಲೆಲ್ಲಿ ಸಾಧ್ಯವಿರುತ್ತೋ ಅಲ್ಲಲ್ಲಿ ಆ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೀರಾ. ಆ ದಾರಿಯಲ್ಲಿ ಮುನ್ನಡೀರಿ. ಆ್ಯಂಡ್ ಎಲ್ಲಿವರೆಗಿನ ಸೋಲು, ಅದು ಪ್ರೀತಿಯಾಗಿರ್ಬೋದು, ವೈಯಕ್ತಿಕ ಬದುಕಾಗಿರ್ಬೋದು, ಹೆತ್ತವರ ವಿಚಾರದಲ್ಲಾಗಿರ್ಬೋದು, ಅಂದರೆ ಅವೆಲ್ಲವೂ ಬೇರೆ ಬೇರೆ ಸೆಕ್ಷನ್ ಅಂತ ಕಂಡರೂ ಕೂಡ, ಬೇರೆ ಬೇರೆ ಕಾರ್ಯಕ್ಷೇತ್ರಗಳು ಅಂತ ಕಂಡರೂ ಕೂಡ, ಒಟ್ಟದಾಗಿ ನಮ್ಮ ಜೋಳಿಗೆಗೆ ಬಿದ್ದ ಅನುಭವಗಳೆಲ್ಲ ಅದೇ ಒಂದೇ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಅಂದರೆ ಒಬ್ಬ ಯಾರೋ ಬಿಸ್ನೆಸ್ಸಲ್ಲಿ ಲಾಸ್ ಆದ, ಇನ್ಯಾರೋ ಪ್ರೇಮದಲ್ಲಿ ಲಾಸ್ ಆದ, ಇನ್ಯಾರೋ ಆರೋಗ್ಯದಲ್ಲಿ ನಷ್ಟ ಮಾಡಿಕೊಂಡ. ಅಂದರೆ ಕ್ಷೇತ್ರಗಳು ಬೇರೆ ಬೇರೆ ಆದರೂ, ಜಾಗಗಳು ಬೇರೆ ಬೇರೆ ಆದರೂ, ಅಂತಿಮವಾಗಿ ನಮಗೆ ಸಿಗುವ ಪಾಠ, ಈಗ ನಿಮ್ಮ ಸ್ಕೂಲ್ ಟೈಮಲ್ಲಿ ಈ ಬಿಲ್ಡಿಂಗಲ್ಲಿ ಪಾಠ ಮಾಡಿದ್ರು, ಮರದ ಕೆಳಗಡೆ ಪಾಠ ಮಾಡಿದ್ರು, ಎಲ್ಲಿ ಪಾಠ ಮಾಡಿದ್ರು, ಜಾಗಗಳು ಬೇರೆ ಆದರೂ ಅಂತಿಮವಾಗಿ ಅಲ್ಲಿ ಕೂತಿರೋ ವಿದ್ಯಾರ್ಥಿಯಲ್ಲಿ ನಿಷ್ಠೆ ಇದೆ ಅನ್ನೋದಾದರೆ ಒಳಗೋಗುವ ಜ್ಞಾನ ಜಾಗವನ್ನು ಸಂಬಂಧಿಸಿದ್ದಲ್ಲ, ಹೌದಲ್ಲ? ಸೊ ನೀವು ಆ ಹೆಜ್ಜೆ ಇಟ್ಟಿದ್ದೀರಾ. ನಿಮ್ಮ ಹಿಂದಿನ ಕಥೆ ಏನೇ ಇರಲಿ ನಾನು ಅದನ್ನು ಕೇಳ್ತೀನಿ, ಆದರೆ ಇವತ್ತು ನೀವು ಆ ಎಲ್ಲ ನೋವುಗಳನ್ನು ದಾಟಿ ಯಾವುದೋ ಒಂದು ಸ್ಪಷ್ಟತೆಗೆ ಬಂದು ನಿಂತಿದ್ದೀರಾ, ಮತ್ತು ನಾನು ಈ ದಾರಿಯಲ್ಲಿ ಹೋಗಬೇಕು ಅಂತ ಒಂದು ಸ್ಪಷ್ಟತೆಗೆ ಬಂದುಬಿಟ್ಟಿದ್ದೀರಾ. ಇದು ನಿಮ್ಮ ಮೊದಲ ಗೆಲುವು. ನೀವು ಹೋಗ್ತಿರೋ, ಗೆಲ್ತಿರೋ, ಮೋಟಿವೇಟ್ ಮಾಡ್ತಿರೋ, ಬಿಡ್ತಿರೋ, ಅದು ಸೆಕೆಂಡ್ರಿ. ಅದು ನಿಮ್ಮ ಅರ್ಹತೆ, ಯೋಗ್ಯತೆಗೆ ಸಂಬಂಧಿಸಿದ್ದು, ನಿಮ್ಮ ಶ್ರಮಕ್ಕೆ ಸಂಬಂಧಿಸಿದ್ದು. ಬಟ್ ಹೊರಟು ನಿಂತ್ಕೊಳ್ಳೋದಿದೆಯಲ್ಲ, ಮತ್ತು ಹಾಗೆ ಹೊರಡುವ ಮುನ್ನ ನಾನು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಡೋದು ಬಹಳ ಮುಖ್ಯ. ತುಂಬ ಜನ ಹೊರಡ್ತಾರೆ, ಬಟ್ ಎಲ್ಲಿಗೆ ಅಂತ ಅವರಿಗೆ ಗೊತ್ತಿರುವುದಿಲ್ಲ. ಅಂದರೆ ಪೂರ್ವ ನಿರ್ಧಾರಿತವಾದ ಒಂದು ಗುರಿ ಪ್ರತಿ ಸಾರಿ ನಮ್ಮ ವೇಗವನ್ನು ಹೆಚ್ಚಿಸುತ್ತೆ. ದಾರಿ ಗೊತ್ತಿಲ್ಲದವನು ಅಣ್ಣ ಇದು ಎಲ್ಲಿಗೋಗುತ್ತೆ, ಅಣ್ಣ ಹಿಂಗೋದ್ರೆ ಹಿಂಗೆ ಹೋಗ್ಬೋದಾ, ಹಿಂಗೋದ್ರೆ ಹಿಂಗೆ, ಅಂದರೆ ಇವನಿಗೂ ಹಿಂಗೆ ಹೋಗಬೇಕು ಅಂತ ಗೊತ್ತಿರೋನಿಗೂ ಬಹಳ ವ್ಯತ್ಯಾಸ ಇದೆ.
ಅರ್ಥ ಆಯ್ತಲ್ಲ? ಹೌದು ಸರ್. ಈ ಪುಟ್ಟ ಪುಟ್ಟ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರಿ, ಮುಂದೆ ಯಾವತ್ತೋ ಒಂದು ದಿವಸ ಪಾದರಕ್ಷೆ ಹೊಲಿರಿ, ಮುಂದೆ ಯಾವತ್ತೋ ಒಂದು ದಿವಸ ಇಡೀ ರಾಜ್ಯಕ್ಕೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಟಾಪ್ ಆಗಿ ಎಲ್ಲಿದ್ದರೂ ಕೂಡ ಮೈ ಮೇಲಿನ ಬಟ್ಟೆ ಪದವಿ ಸ್ವಲ್ಪ ಚೇಂಜ್ ಆಗ್ಬೋದು, ಅದರ ಹೊರತಾಗಿ ಒಳಗಿನ ಸತ್ವ ಮತ್ತು ಬಾಗುವಿಕೆ ಯಾವತ್ತೂ ಬಿಟ್ಕೊಡ್ಬೇಡ. ಇಲ್ಲ ಸರ್, 100% ಸರ್. ಓಕೆ, ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ಬಟ್ ನಾನು ಒಂದು ಪ್ರಶ್ನೆಯಲ್ಲಿ ತುಂಬಾ ಸಿಗಾಕೊಂಡಿದ್ದೀನಿ ಸರ್, ಅದರಿಂದ ಹೊರಗಡೆ ಬರೋಕ್ ಆಗ್ತಾ ಇಲ್ಲ. ಸೊ ನಾನು ಇವತ್ತು ಕೇಳ್ಬೋದಾ ಸರ್? ಅದೇನಾದ್ರೂ ಸಮಯ ನನಗೆ ಸಿಗುತ್ತಾ? ಖಂಡಿತ ಇದು ನಿಮ್ಮ ಸಮಯ. ಓಕೆ ಸರ್. ನಿಮ್ಮ ಎಲ್ಲ ಗೊಂದಲಗಳು ಮುಕ್ತವಾಗಬೇಕು, ಅದಕ್ಕೆ ಈ ರಾತ್ರಿ ಬಂದಿದೆ. ಇಲ್ಲ ಸರ್, ನೀವು ನನಗೆ ಈ ಒಂದು ಲೈಫಲ್ಲಿ ಒಂದು ಸಜೆಷನ್ ಕೊಟ್ರೆ, ನಿಮ್ ತರ ನನ್ನ ಕೈಲಿ ಆದಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನಾನು ಕಣ್ಣೀರ ಒರೆಸುವಂತ ಆಗ್ತೀನಿ ಸರ್. 100% ಆಗ್ತೀನಿ. ನೀವಾಗಬೇಕು. ಹೇಳಪ್ಪ. ನಾರ್ಮಲ್ ಆಗಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್. ಇನ್ನು ಒಂದು ಫ್ಯೂ ಇಯರ್ಸ್ ಬಿಟ್ರೆ ನನ್ನ ಒಂದು ಶಿಷ್ಯ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾನ ಅಂತ ಹೇಳಿ ಹೆಸರು ಬರ್ಬೇಕು ಸರ್. ನಾನು ಮಾಡ್ತೀನಿ. ಅರೆ ಇಲ್ಲಪ್ಪ, ನಾವೆಲ್ಲ ನೆಪ ಮಾತ್ರ. ಆ ಭಗವಂತ ನಮ್ಮ ಮೂಲಕ ಈಗ ನಾನೊಂದು ದೀಪ, ನೀನೊಂದು ಇನ್ನೊಂದು ಸ್ವಲ್ಪ ಹತ್ತಿಕೊಳ್ಳೋದು, ಅಂದರೆ ದೀಪದಿಂದ ದೀಪ ಹಚ್ಚಬೇಕು ಮಾನವ ಅಂತ ಇದಕ್ಕೆ ಹೇಳೋದು. ನನ್ನ ಗುರು ಅನ್ನೋ ದೀಪ ನನಗೆ, ಆ ದೀಪವನ್ನು ನನಗೆ ಹತ್ತಿಸಿ ಹೋದರು. ನಾನು ಬತ್ತಿ ಇತ್ತು, ಎಣ್ಣೆ ಇತ್ತು, ಎಲ್ಲವೂ ಇತ್ತು, ಬಟ್ ನನ್ನ ಹತ್ರ ಬೆಳಕಿರಲಿಲ್ಲ. ಆ ಗುರುವಿನ ಬೆಳಕು. ಈಗ ನೀನು ಬೆಂಕಿ ಕಡ್ಡಿ ಗೀರಿದ್ರು ಮೊದಲು ಒಂದು ದೀಪ, ಬೆಂಕಿ ಕಡ್ಡಿ ಇನ್ನೊಂದು ದೀಪ ಆದಮೇಲೆ ಇನ್ನೊಂದು ದೀಪ ಹಚ್ಚಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮಿಂದ ಒಂದು ಚಿಕ್ಕ ಬೆಳಕು ಸಿಗ್ತಾ ಇದೆ ಹೊರತು ಅದು ನಿಮ್ಮ ಶ್ರಮ, ಅದು ನಿಮ್ಮ ಅರ್ಹತೆ, ಅದು ಸಂಪೂರ್ಣವಾಗಿ ನಿಮ್ಮ ಶ್ರಮದಿಂದ ನೀವು ಪಡ್ಕೊಳ್ಳೋದು. ಆ್ಯಂಡ್ ಖಂಡಿತ ನನಗೆ ಯಾಕೋ ಹೆಮ್ಮೆ ಇದೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ. ನಿಮ್ಮ ಈ ಸ್ಪಷ್ಟ ನಿರ್ಧಾರದ ಕಡೆ ಹೊರಟಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ. ಬಟ್ ನಿಮ್ಮ ಹಿಂದಿನ ವಿಚಾರಗಳನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಹೇಳಿ. ಸರ್ ಇಲ್ಲ ಸರ್, ನಾನು ನಾರ್ಮಲ್ ಆಗಿ ಈಗ ನನಗೆ ಏಜ್ ಬಂದ್ಬಿಟ್ಟು 23-24 ಇದೆ ಸರ್. ಓಕೆ, 24 ರನ್ನಿಂಗ್ ಇದೆ. ಓಕೆ, ನಾನು ಡ್ಯೂ ಟು 19 ಇಯರ್ ಇಂದನೂ ಜೊಮ್ಯಾಟೊ ಡೆಲಿವರಿ ಬಾಯ್ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಅಂದರೆ ನೀವು ಬಳ್ಳಾರಿಯಲ್ಲೇನಾ ಅಥವಾ ಬೆಂಗಳೂರಲ್ಲೇನಾ? ಇಲ್ಲ ಸರ್, ಬಳ್ಳಾರಿ ಪ್ರಾಪರ್ ಅಲ್ಲಿ ನಾನು ವಿತ್ ಪ್ಯಾರಾಮೆಡಿಕಲ್ ಮೀನ್ಸ್ OT ಟೆಕ್ನಿಷಿಯನ್, ಆಪರೇಷನ್ ಥಿಯೇಟರ್ ಬಾರ್ ಅನಸ್ತೇಷಿಯಾ ಟೆಕ್ನಾಲಜಿ ಮಾಡ್ತಾ. ಸೊ ಅದ್ರ ಜೊತೆ ನಾನು ಜೊಮ್ಯಾಟೊ ಡೆಲಿವರಿ ಬಾಯ್ ಕೂಡ ವರ್ಕ್ ಮಾಡ್ದೆ ಸರ್. ವರ್ಕ್ ಮಾಡ್ತಾ ನನಗೆ ಸಿಟಿ ಜೀವನ ಗೊತ್ತಾಯ್ತು. ಇಲ್ಲಿಂದ ಏನಾದರೂ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು, ಭಾರತ ದೇಶಕ್ಕೆ ನಾನು ಯಾರಂತ ಗೊತ್ತಾಗಬೇಕು ಅಂತ ಹೇಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಚೂಸ್ ಮಾಡ್ಕೊಂಡೆ. ಚೂಸ್ ಮಾಡ್ಕೊಂಡು ನನ್ನ ಟ್ಯಾಲೆಂಟ್ಗೆ ಸ್ವಲ್ಪ ನನಗೆ CEO ಪೋಸ್ಟ್ ಕೊಟ್ಟರು. ಅಲ್ಲಿಂದ ವರ್ಕ್ ಎಲ್ಲ ಎಫರ್ಟ್ ಹಾಕಿದೆ. ಸೊ ಇವತ್ತು ನನ್ನ ಅಂಡರ್ ಅಲ್ಲಿ ಒಂದು 15 to 2000 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ಖುಷಿ ಆಗ್ತಾ ಇದೆ ಅದೊಂದು. ಸೊ ಅದ್ರ ಮಧ್ಯೆ ನನಗೆ ಡ್ಯೂ ಟು ಕಾಲೇಜಲ್ಲೇ ಸ್ವಲ್ಪ ಲವ್ ಸ್ಟಾರ್ಟ್ ಆಯ್ತು ಸರ್. ನಾನು ಲವ್ ಕಡೆ ಸ್ವಲ್ಪ ಮೂವ್ ಆದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ಕಿಂತ ಮುಂಚೆ, ಆಮೇಲೆ ಡ್ಯೂ ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನನಗೆ ಲೈಫ್ ಎಜುಕೇಶನ್ ಮತ್ತೆ ಸ್ಪಿರಿಚುವಲ್ ಎಜುಕೇಶನ್ ಮತ್ತೆ ಬಿಸ್ನೆಸ್ ಎಜುಕೇಶನ್ ಕೂಡ ಕೊಟ್ರು. ಬೆಂಗಳೂರಲ್ಲಿ MLM ಶರತ್ ಸರ್ ಅಂತ ಇದ್ದಾರೆ. ಓಕೆ, ಸೊ ಅವ್ರ ಮುಖಾಂತರ ನಾನು ತಗೊಂಡೆ. ಸೊ ಅದ್ರ ಮಧ್ಯೆ ಸ್ವಲ್ಪ ನಮ್ ಲವ್ ಅಲ್ಲಿ ಸ್ವಲ್ಪ ತೊಂದರೆಗಳೆಲ್ಲ ಬಂದವು ಸರ್. ಓಕೆ, ಡ್ಯೂ ಟು ಲಾಂಗ್ ಇದು. ಸೊ ಆಮೇಲೆ ಅದ್ರ ಮಧ್ಯೆ ನಮ್ಗೆ ಸ್ವಲ್ಪ ಮದುವೆ ಕೂಡ ಆಯ್ತು. ಓಕೆ, ನಾವು ರಾಂಗ್ ಡಿಸಿಷನ್ ತಗೊಂಡು ನಾನು ಅವಳಿಗೆ ಮ್ಯಾರೇಜ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಅಂದ್ರೆ ನೀವು ಮದುವೆ ಆದಾಗ ಎಷ್ಟು ವರ್ಷ ನಿಮಗೆ? ಸರ್ ನನ್ಗೆ ಮದುವೆ ಆದಾಗೆ ನನಗೆ 21 ಇಯರ್ಸ್ ಸರ್. ಓಕೆ, ಲೀಗಲ್ ಪ್ರಕರಣ ಆಗಿದ್ದು ಸರ್ ನಾನು. ಓಕೆ ಸರ್, ಲೀಗಲ್ ಪ್ರಕರಣ ಆಗಿದೆ. ಆಕ್ಚುಲಿ ಸ್ವಲ್ಪ ನನಗೆ ಮೈಂಡ್ ಇತ್ತಲ್ಲ ಸರ್, ಸ್ವಲ್ಪ ತಪ್ಪು ಮಾಡಬಾರ್ದು ಅಂತ ಹೇಳಿ, ಕಾನೂನಿಗೆ ತಪ್ಪಾಗಬಾರ್ದು ಅಂತ ಹೇಳಿ ಲೀಗಲ್ ಪ್ರಕರಣ ಆದೆ. ಬಟ್ ಸಡನ್ ಆಗಿ ಅದೆಲ್ಲೋ ಆಕಸ್ಮಿಕವಾಗಿ ಮ್ಯಾರೇಜ್ ಆಯ್ತು ಸರ್. ಇಬ್ಬರಿಗೆ ಒಪ್ಪಿಗೆ ಇಂದಾಗಿ, ಅವಳ ಒಂದು ಪ್ರೆಷರ್ ಇಂದಾಗಿ. ಓಕೆ, ನನ್ ತಾಳಿ ಕಟ್ಟಲೇಬೇಕು, ನಿಜವಾಗ್ಲೂ ನೀನ್ ಲವ್ ಮಾಡ್ತಾ ಇದ್ರೆ ಇವತ್ತು ನನಗೆ ನೀನ್ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಅಡ್ಡಗೋಡೆ ಪ್ರಶ್ನೆ ಇಟ್ಟಾಗ ನನಗೆ ಏನು ದೋಸ್ಲೇ ಇಲ್ಲ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಯ್ತು ಅಂತ ಹೇಳಿ ನನ್ನ ಪ್ರೀತಿನ ನಿಜ ಮಾಡ್ಕೋಬೇಕು ಅಂತ ಹೇಳಿ ಅವಳಿಗೆ ಒಪ್ಪಿಗೆ ಎಲ್ಲ ಮಾಡಿದೆ. ಚೆನ್ನಾಗಿತ್ತು ಸರ್, ಆರಂಭ ಚೆನ್ನಾಗೇ ಇತ್ತು. ಆಮೇಲೆ ಅದೇ ಸರ್ ಗಾಸಿಪ್ಸು. ಸೊ ನನಗೆ ಕೈ ಕೊಟ್ರು, ಮೋಸ ಮಾಡಿದ್ರು, ನಾನು ಫಸ್ಟ್ ಇಷ್ಟಪಟ್ಟಿದ್ದೆ ಅಂತ ಹೇಳಿ ಇಬ್ರು ಮಧ್ಯೆ ಯಾರ್ಯಾರು ಮಿಡಲ್ ಪರ್ಸನ್ಸ್ ಬಂದ್ರು ನಮ್ಮ ಮಧ್ಯೆ. ಸೊ ಆದ್ರೂ ಕೂಡ ನಾನು ಅವಳಿಗೆ ಮತ್ತೆ ಒಂದೇ ಹೇಳಿದೆ, ಕ್ಷಮಿಸುತ್ತೆ ಸರ್ ಎಲ್ಲ. ಓಕೆ, ಇವೆಲ್ಲ ಬಂದು ಮತ್ತೆ ಅವಳು ಸ್ವಲ್ಪ ಕ್ರಿಂಜಿ ಆಯ್ತು. ನಮ್ಮಿಬ್ಬರ ಲೈಫಲ್ಲಿ ಮಿಡಲ್ ಪರ್ಸನ್ಸ್ ಬಂದ್ರು, ನನಗೂ ಇಷ್ಟಪಟ್ಟಿದ್ಲು, ನನಗೂ ಮಾತಾಡ್ತಿದ್ಲು, ಹಿಂಗಂತ ಹೇಳಿ ಎಲ್ಲ ಬಂತು. ನಾನು ಎಲ್ಲದನ್ನು ಕ್ಷಮಿಸಿದೆ. ಫೈನಲಿ ಕ್ಷಮಿಸ್ಬಿಟ್ಟು ಆಯ್ತು, ನಿಮ್ಕಿನ್ನ ಮುಂಚೆ ನಾನೇ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಇವ್ಳು ಹೇಳ್ಬಿಟ್ಟು ಕ್ಷಮಿಸಿದೆ. ಕ್ಷಮಿಸಿ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಸರ್. ತುಂಬಾ ಹ್ಯಾಪಿ ಆಗಿತ್ತು. ಮಾಡ್ತಾ ಕೆಲವು ಮತ್ತೆ ತಪ್ಪನ ಮಾಡ್ತಾ ಇದ್ಲು. ಮೊದ್ಲು ಏನ್ ತಪ್ಪು ಮಾಡಿದ್ಲಲ್ಲ, ಮತ್ತೆ ನಾನ್ ಬೇಡ ಅಂದ್ಮೇಲೆ ಮತ್ತೆ ಅದನ್ನೇ ತಪ್ಪು ಮಾಡ್ತಾ ಇದ್ಲು. ಅಂದ್ರೆ ಅವಶ್ಯವಾಗಿ ನಿಮ್ ಜೊತೆ ಇದ್ದುಕೊಂಡೆ ಇನ್ನೊಬ್ಬರೊಂದಿಗೂ ಆಕೆ ಮುಂದುವರಿತಾ ಇದ್ರು ಸರ್. ಇದು ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಸೊ ಅವ್ರು ನನಗೆ ವೆಲ್ ವಿಷರ್ ಇದಾರೆ. ಓಕೆ, ನಾನು ಅವ್ರ ಜೊತೆ ಏನೂ ಇಲ್ಲ. ಸೊ ನಾನೇ ಬೇಡ ಅಂದ್ಮೇಲೆ ವೆಲ್ ವಿಷರು ಬೇಡ, ಏನು ಬೇಡ. ಓಕೆ, ಇದು ನನ್ನ ಅವರ ಮಧ್ಯೆ ಸ್ವಲ್ಪ ಬೇರೆ ಹೋಗುತ್ತೆ, ಬೇರೆ ತರ ಮಾತು ಹೋಗುತ್ತೆ.
ನನಗೂ ಸ್ವಲ್ಪ ಈಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೀನಿ, ಪ್ಲೀಸ್ ಇದನ್ನ ಮಾಡೋದು ತಪ್ಪು. ಓಕೆ, ನಾಳೆ ಇವ್ರ ಮಿಸ್ಸಸ್ ಹಿಂಗಂತೆ ಅಂತ ಹೊರಗಡೆ ನನ್ನ ಬಗ್ಗೆ ಮಾತಾಡಬಾರ್ದು, ಪ್ಲೀಸ್ ನನಗೆ ಇದನ್ನ ಅಗ್ರಿ ಮಾಡ್ಕೊಡು ಅಂದ್ರೆ ಏನ್ ನೀನ್ ನನ್ನ ಮೇಲೆ ಅನುಮಾನ ಪಡ್ತೀಯ ಅಂತಂದ್ರು. ಅನುಮಾನ ಬೇರೆ, ಓಕೆ ಸಜೆಷನ್ ಬೇರೆ ಅಂತ ಅವಳಿಗೆ ಅರ್ಥ ಮಾಡ್ತಿದ್ರೆ, ಇಲ್ಲ ನೀನ್ ಅನುಮಾನನೇ ಪಡ್ತಾ ಇದೀಯ ಅಂತಂದು ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರ್. ಆಯ್ತು ಸರಿ ಅಂತಂದೆ. ಆಮೇಲೆ ಚಾಟಿಂಗ್ ಎಲ್ಲ ವಿಚಿತ್ರವಾಗಿತ್ತು, ನೋಡ್ದೆ, ನಾನು ಲೈವ್ ಆಗಿ ನೋಡಿದೆ, ಯಾರು ಬೇರೆಯವ್ರ ಮಾತು ಕೇಳಿಲ್ಲ ಸರ್, ನಾನೇ ಡೈರೆಕ್ಟ್ ಆಗಿ ನೋಡಿದ್ದು. ಓಕೆ, ಆಮೇಲೆ ಅವಳು ಏನ್ ಮಾಡಿದ್ಲು ಅಂದ್ರೆ ಇದನ್ನ ನಾನು ಅವ್ರ ಫ್ಯಾಮಿಲಿ ತಿಳಿಸ್ಬೇಕಾಗಿತ್ತು. ಓಕೆ, ನಾನು ಅವ್ರ ಫ್ಯಾಮಿಲಿ ತಿಳಿಸ್ದೆ ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ, ಸೊ ಹೋಗೋದು ನನ್ನ ಹೆಂಡತಿ ಮರ್ಯಾದೆ ಬೇಡ, ಅವ್ರ ಫ್ಯಾಮಿಲಿ ತಿಳಿಸೋದ್ ಬೇಡ ಅಂತೇಳಿ ನಾನೇ ಅವಳನ್ನ ಸರಿ ದಾರಿ ತರಬೇಕು, ನನ್ ಕೈಲಿ ಆಗಲ್ಲ ಅಂತೇಳಿ ತಿಳಿಸ್ದೆ. ನಾನು ಏನ್ ಮಾಡಿದೆ ಅಂದ್ರೆ ಅವಳನ್ನ ತಿಳುವಳಿಕೆ ಹೇಳಿ ಬುದ್ಧಿ ಚೇಂಜ್ ಮಾಡಕ್ ಹೋದೆ, ಬಟ್ ಅದಾಗ್ಲಿಲ್ಲ. ಅದೇನಾಗ್ಬಿಡ್ತು ಅಂದ್ರೆ ಫೈನಲಿ ಒನ್ ಡೇ ತುಂಬಾ ಸೀವಿಯರ್ ಆಯ್ತು. ನಾನು ಅವ್ರ ಅಪ್ಪ ಅಮ್ಮಗೆ ಹೇಳ್ಬೇಕು, ಈ ಡಿಸಿಷನ್ ನ ಮಾಡ್ಬೇಕು ಅಂತೇಳಿ ಫೈನಲಿ ತಗೊಂಡು ಅವ್ರ ಅಪ್ಪಗೆ ಹೇಳ್ಬೇಕು ಅನ್ನೋ ಟೈಮಲ್ಲಿ ನಮ್ಮನೇಲಿ ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂತಾಳೆ ಸರ್. ಓಕೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾಳೆ. ಬಟ್ ಅಲ್ಲಿವರೆಗೂ ಈ ಒಂದು ಅಸ್ತವ್ಯಸ್ತದ ಬಗ್ಗೆ ಅಥವಾ ಆಕೆ ಮನಸ್ಥಿತಿ ಬಗ್ಗೆ ಅವ್ರು ಯಾರಿಗೂ ಹೊರಗಡೆ ಅಂದ್ರೆ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ? ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ನನ್ಗೇನಂದ್ರೆ ನನ್ ಮರ್ಯಾದೆ ಹೋಗುತ್ತೆ, ಅವಳದು ಹೋದ್ರೆ ಬೇರೆಲ್ಲ, ನಂದು ಹೋದ್ರೆ ಬೇರೆ ಎಲ್ಲ. ಸೊ ಹೊರಗಡೆ ಆಗ್ಬಾರ್ದು ಇದು ಅಂತೇಳಿ ಫುಲ್ಲು ಅದನ್ನ ನಿಗೂಢಾಗಿ ಇಟ್ಕೊಂಡು ಬಂದೆ ಸರ್. ಇದು ಮಾಡಿದ ದೊಡ್ಡ ತಪ್ಪು. ನಮ್ಮ ಮನೇಲೂ ತಿಳಿಸ್ಲಿಲ್ಲ, ಅವ್ರ ಮನೇಲೂ ನಾನು ತಿಳಿಸ್ಲೇ ಇಲ್ಲ ಈ ವಿಷಯನ. ಓಕೆ, ಫೈನಲಿ ಅದು ತುಂಬಾ ಓವರ್ ಆದಾಗ ಸೊ ನಾನು ಅವ್ರ ಮನೇಲಿ ತಿಳಿಸ್ಲೇಬೇಕು ಅಂತೇಳಿ ಅವತ್ತು ನಾನು ಅವ್ರ ಅಪ್ಪಗೆ ಕಾಲ್ ಮಾಡ್ಬೇಕು, ಕರೆಸ್ಬೇಕು, ನಾನು ಇದನ್ನ ಡಿಕ್ಲೇರ್ ಮಾಡ್ಕೋಬೇಕು ಅಂತೇಳಿ ನಮ್ಮ ಮನೇಲಿ ಅಮ್ಮ ನಾನು ಕೂತ್ಕೊಂಡ್ವಿ, ಮಾತಾಡಿದ್ವಿ. ಅವ್ರ ಅಪ್ಪಗೆ ಫೋನ್ ಮಾಡ್ಬೇಕು ಅಂದ್ರೆ ನಮ್ಮಪ್ಪ ಫೋನ್ ಮಾಡ್ಬೇಡ, ಯಾಕೆ ಮಾಡ್ತೀನಿ ನಮ್ಮಪ್ಪ ಫೋನು, ಏನಿದ್ರು ನನ್ನ ಹತ್ರ ವಿಚಾರಣೆ ಮಾಡು, ನನ್ನ ಹತ್ರ ನೀನ್ ಅದನ್ನೇನ್ ತಿಳ್ಕೊ, ನೀನ್ ಅನುಮಾನ ಪಡ್ತಿದ್ದೀಯ, ನೀನೇ ಎಲ್ಲ ಕಾರಣ ಅಂತೇಳಿ ಅವಳು ಇದ್ದಕ್ಕಿದ್ದಂಗೆ ಸಡನ್ ಆಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾಳೆ. ಆಸಿಡ್ ಕುಡ್ಬಿಡ್ತಾಳೆ, ಅವಳು ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತೆ, ಮತ್ತೆ ಆಮೇಲೆ ರಿಕವರಿ ಆಗುತ್ತೆ. ಆಮೇಲೆ ನನ್ಗೆ ಪೊಲೀಸ್ ಸ್ಟೇಷನ್ ತನಕನೂ ಕಳಿಸ್ತಾಳೆ, ಇಲ್ಲ ಇವ್ ನನಗೆ ಟಾರ್ಚರ್ ಮಾಡ್ತಿದ್ದ ಎವ್ರಿ ಡೇ. ಓಕೆ, ರಾಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾಳೆ. ಅವ್ರ ಅಪ್ಪಗೆ ಏನು ವಿಷಯ ಗೊತ್ತಿಲ್ಲ ಸರ್ ಆಕ್ಚುಲಿ. ಓಕೆ, ಅಂದ್ರೆ ಈ ಕ್ಷಣಕ್ಕೂ ಗೊತ್ತಿಲ್ಲ? ಇಲ್ಲ ಸರ್, ಅದು ಏನು ಅಂತ ಇವತ್ನವರೆಗೂ ಅವರಪ್ಪ ನನ್ಗೂ ಏನು ಇಲ್ಲ ಸರ್. ನನ್ ಜೊತೆ ಚೆನ್ನಾಗಿದ್ದಾಗ ಅವ್ರಪ್ಪ ನನ್ನ ಹತ್ರ ದುಡ್ಡು ಇಸ್ಕೊಂಡ. ಓಕೆ, ನನ್ ಮಗಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ ನಾನು ಅವ್ರಪ್ಪ ಗುಡ್ಡಿದ್ದೆ. ಓಕೆ, ಇವತ್ನವರೆಗೂ ನನ್ಗೆ ಏನಾಯ್ತು, ನನ್ ಮಗಳಿಗೆ ಯಾಕೆ ಹಿಂಗ್ ಆಯ್ತು ಅಂತ ಕೇಳಿಲ್ಲ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದೆ ಸರ್ ಅವರಪ್ಪಗೆ. ತುಂಬಾ ಫೈನಾನ್ಷಿಯಲ್ ಪೂರ್ ಇದಾರೆ ಅವರು. ನಾನು ಆಯ್ತು ಬಿಡು, ಎಲ್ಲಾರ್ದು ಏನು ನಾನು ದುಡ್ಡು ಇಟ್ಕೊಂಡು ಏನ್ ಮಾಡೋದಿದೆ, ನನ್ಗೂ ಸ್ವಲ್ಪ ಚೆನ್ನಾಗಿತ್ತು ಸರ್, ಬಿಸ್ನೆಸ್ ಎಲ್ಲ ಮೂವ್ ಆಗ್ತಾ ಇತ್ತು, ಚೆನ್ನಾಗೆಲ್ಲ ಬರ್ತಾ ಇತ್ತು, ಎರ್ನಿಂಗ್ಸ್ ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು ನನಗೆ ಮಂತ್ಲಿ ಎಲ್ಲ. ಸೊ ಕಷ್ಟದಲ್ಲಿರೋ ವ್ಯಕ್ತಿಗೆ ಕಷ್ಟದಲ್ಲಿ ನಾನು ಹೆಲ್ಪ್ ಮಾಡಿದಾಗ ಮಾತ್ರ ನನಗೂ ಸ್ವಲ್ಪ ಏನೋ ಇರುತ್ತೆ, ಇದ್ದಂತವ್ರಿಗೆ ಏನ್ ಕೊಡೋದು ಅಂತೇಳಿ ತುಂಬಾ ಹೆಲ್ಪ್ ಮಾಡಿದೆ ಅವ್ರ ಅಪ್ಪಗೆ ಎಲ್ಲ ನಾನು. ಫೈನಲಿ ನನ್ಗೆ ಅಪೋಸಿಟ್ ಸ್ಟೇಟ್ಮೆಂಟ್ಸ್ ಎಲ್ಲ. ಓಕೆ, ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾನೆ ಇವನು. ಓಕೆ, ನನ್ ಮಗಳಿಗೆ ಎವ್ರಿ ಡೇ ಕುಡಿದ್ ಬರ್ತಾನೆ, ಟಾರ್ಚರ್ ಮಾಡ್ತಾ ಇದ್ದಾನೆ. ಓಕೆ, ಸಂಬಂಧ ಕಟ್ಟಿದ್ದಾನೆ, ಹಂಗೆ ಹಿಂಗೆ ಅಂತ ಹೇಳಿ ಅವ್ರಪ್ಪನೇ ನನ್ಗೆ ಇಲ್ಲದೆ ಇರೋ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ತುಂಬಾ ಲೈಫ್ ನ ದರಿದ್ರವಾಗಿ ಮಾಡಿದ್ರಿ ಸರ್. ಅದು ನನ್ಗೆ ತುಂಬಾ ಬೇಜಾರಾಯ್ತು. ಅಲ್ಲಿಂದ ನಾನು ಹೊರಗಡೆ ಬರ್ಬೇಕಾದ್ರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿಂದ ನಾನು ಇದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಮ್ಮಮ್ಮ ಸ್ವಲ್ಪ ಕಷ್ಟಪಟ್ಟಿಲ್ಲ ಸರ್, ತುಂಬಾ ಅಂದ್ರೆ ತುಂಬಾ ಉಳಿಸ್ಕೊಳಕ್ಕೆ ನನ್ನ. ಯಾಕಂದ್ರೆ ನನ್ ಫಸ್ಟ್ ಲವ್ ಫೇಲ್ಯೂರ್ ಆಗಿದ್ದು, ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಅಪ್ಪ ನಿಜವಾಗ್ಲು ಸರ್ ಅದು ಎಲ್ಲಾ ದೇವ್ರನ್ನು ನೆನ್ಸ್ಕೋಬೇಕು, ಆ ರೀತಿ ಆಗುತ್ತೆ ಸರ್. ಅಂಡ್ ಈಗ ಇವನ್ ಆಸ್ಪತ್ರೆ ಸೇರಿದಾಗಲೂ ಈ ವಿಚಾರವನ್ನ ಯಾಕೆ ನೀವು ಹೊರಗಡೆ ಹೇಳಲಿಲ್ಲ ಸರ್? ಹೊರಗಡೆ ಹೇಳ್ಬೇಕು ಅಂದ್ರೆ ಅವ್ರ ಅಪ್ಪನೂ ನನ್ನ ಹತ್ರ ಬರಲ್ಲ, ನನ್ನ ಫ್ಯಾಮಿಲಿ ಹೇಳಿದೆ ನಾನು ಈ ವಿಷಯ ಏನಾಗಿದೆ, ಯಾಕೆ ನಮ್ಮದ್ ಹಿಂಗಾಯ್ತು ಅಂತ ನನ್ನ ಫ್ಯಾಮಿಲಿಗೆ ಹೇಳಿದೆ. ಓಕೆ, ನಮ್ ಫ್ಯಾಮಿಲಿಗೆ ಹೇಳಿದಾಗ ಮತ್ತೆ ನೋಡು ಅವಳೇ ಇಷ್ಟೆಲ್ಲ ಮಾಡಿ ನಿನ್ ಮೇಲೆ ಇಷ್ಟೆಲ್ಲ ಕೊಟ್ಟು ನಿನ್ನ ಕೆಟ್ಟನಾಗ ಮಾಡಿದಾಳೆ, ಮತ್ತೆ ಅವಳು ಬೇಕಾ ನಿನ್ಗೆ, ಬೇಡ ಬಿಟ್ಬಿಡು ಅಂತಂದ್ರು. ಓಕೆ, ಆಯ್ತು ಸರಿ ಅಂತೇಳಿ ಸುಮ್ನೆ ಅದೇ. ಬಟ್ ಅವರಪ್ಪ ನನ್ಗೆ ಇವತ್ವರೆಗೂ ಒಂದು ವಿಷಯನೂ ಕೇಳಿಲ್ಲ ಸರ್, ಯಾಕೆ ಹಿಂಗಾಯ್ತು ಅಂತೇಳಿ. ಸೊ ಆಫ್ಟರ್ ಅವಳು ಚೆನ್ನಾಗಾದ್ಮೇಲೆ, ಓಕೆನಾ, ಸ್ವಲ್ಪ ಚೆನ್ನಾಗಾದ್ಮೇಲೆ ಮತ್ತೆ ಬಂದ್ಲು ಸರ್. ಮತ್ತೆ ಬಂದು ಮತ್ತೆ ನೀನ್ ಬೇಕು ಅಂತಂದ್ಲು. ನಾನು ಜಸ್ಟ್ ಫಾರ್ ಕಾಮ್ ಆಗಿದ್ದೆ, ಜಸ್ಟ್ ಫಾರ್ ಆನ್ಸರ್ ಮಾಡಿದೆ ಅಷ್ಟೇ. ಓಕೆ ಸರಿ ಆಯ್ತು, ಇವಾಗಾದ್ರೂ ತಿಳ್ಕೊಂಡಿದೀಯಾ ಅಂತ ಅನ್ಕೊಂಡು ಬರ್ತೀನಿ ಅಂದ್ರು. ಬರ್ಬೇಕಾದ್ರೆ ನನಗೆ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ನೀನ್ ಹೋಗಿ ಮನೇಲಿ ಅಪ್ಪ ಅಮ್ಮನ ಒಪ್ಸು ಅಂತಂದ್ರು. ಸರಿ ಬಿಡು ಆಯ್ತು ಕೇಳ್ತೀನಿ ಅಂತೇಳಿ ಅವ್ಳ ಮಾತು ಕೇಳ್ಬಿಟ್ಟು ಮತ್ತೆ ಅಪ್ಪ ಅಮ್ಮನ್ ಕೇಳ್ಬೇಕು ಅಂತ ನಾನು ಮನೇಲಿ ಡಿಸಿಷನ್ ತಗೊಂಡು ಮತ್ತೆ ಅಪ್ಪ ಅಮ್ಮನ್ ಕೇಳಕ್ ಹೋದೆ. ಸೊ ಇವತ್ತು ನನಗೆ ದೊಡ್ಡ ಚಾಲೆಂಜ್ ನ ಇದ್ ಮಾಡಿದ್ದಾರೆ ಸರ್. ಅವ್ರಪ್ಪ ಹೇಳ್ತಾ ಇದಾರೆ, ನನಗೆ ನಿನ್ ಮೇಲೆ ಗ್ಯಾರಂಟಿ ಇಲ್ಲ, 10 ಲಕ್ಷ ರೂಪಾಯಿ ಬೇಕು, 10 ಲಕ್ಷ ರೂಪಾಯಿ ಕೊಟ್ರೆ ನಾನು ನಿನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ಇದನ್ನ ಏನ್ ಮಾಡ್ಬೇಕು? ಓಕೆ, ನಾನು ಇವಳಿಗೆ ಕೇಳ್ತಾ ಇದೀನಿ, ನಿಮ್ಮಪ್ಪ ಹಿಂಗ್ ಕೇಳ್ತಾ ಇದಾರೆ ಅಂತಂದ್ರೆ ನಿನಗೆ ನಾನ್ ಬೇಕು ಅಂದ್ರೆ ನೀನ್ ದೊಡ್ಡ ವಿಷಯ ಅಲ್ಲ, ನಮ್ಮಪ್ಪಗೆ 10 ಲಕ್ಷ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಐ ಮೀನ್ ನಿಮ್ಮ ಹೆಂಡತಿಯನ್ನು ಮತ್ತೆ ಕರ್ಕೊಂಡು ಬರ್ಲಿಕ್ಕೆ 10 ಲಕ್ಷ ಕೊಡ್ಬೇಕಂತ? ಹೌದು ಸರ್, ಹೌದು. ಓಕೆ ಓಕೆ, ಇಷ್ಟೆಲ್ಲ ಆಯ್ತು ಸರ್. ಇದನ್ನ ನಾನು ಎಲ್ಲದನ್ನು ಕೇಳ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ನಮ್ಮನೇಲಿ ನೋಡಿದ್ರೆ ಬೈತಾ ಇದಾರೆ ಸರ್, ಯಾಕೆ ನಿಮ್ಗೆ ನಾವೇನ್ ಮತ್ತೆ ಇನ್ನೊಂದು ಮದುವೆ ಮಾಡಲ್ಲ ಅಂತೀವ?
ಓಕೆ, ನನ್ನ ಪ್ರೀತಿ ನಾನು ಉಳಿಸ್ಕೋಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀನಿ. ಬಟ್ ಅವ್ರಿಗೆ ಇವತ್ತು ದುಡ್ಡಿನ ಅವಶ್ಯಕತೆ ಏನೋ ನೀಡಿದೇನೆ ಗೊತ್ತಿಲ್ಲ. ಬಟ್ ನಾನು ಹೋಗಿ ಕರ್ಕೊಂಡ್ ಬರ್ಬೇಕು, ಅವ್ರಿಗೆ ಕೇಳ್ಬೇಕು ಅಂದ್ರೆ ಯಾವತ್ತೂ ನನಗೆ ಪ್ರಾಮಿಸ್ ಮಾಡಿದ್ಲು, ನೀನೇ ಪ್ರಪಂಚ, ನೀನೇ ನನಗೆ ಅಪ್ಪ ಅಮ್ಮ ಬೇಕಿಲ್ಲ ಅಂತಂದವಳು. ಇವತ್ತು ಏನು ಡಿಸ್ಕಷನ್ ನಡೆದಿದೆ ಗೊತ್ತಿಲ್ಲ. ಇವತ್ತು 10 ಲಕ್ಷ ಬೇಕು, ನಿನಗೆ ಅಷ್ಟನ್ನು ಕೊಡಕ್ಕಾಗಲ್ಲ, ನನ್ನ ಎರ್ನಿಂಗ್ಸ್ ನೋಡ್ತಾ ಇದಾರೆ ಸರ್ ಅವರು. ಓಕೆ, ನಿನಗೆ ಕೊಡಕ್ಕಾಗಲ್ಲ, ನನ್ನ ಪ್ರೀತಿ ನಿನ್ಗೆ ಉಳಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತೇವೆ. ನಿನ್ಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ನಿನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ನಾನು ಅವ್ರಿಗೆ ಸಂಬಂಧ ಇಲ್ಲ, ಓಕೆ, ಅವ್ರಿಗೆ ಮಾಡ್ಬೇಕು ಅನ್ನೋದು ನನಗೆ ಅವಶ್ಯಕತೆ ಕೂಡ ಇಲ್ಲ. ಸೊ ನಿನ್ಗೆ ಬಾ, ನಿನ್ಗೆ ಏನಾದ್ರು ಕಷ್ಟ ಆಯ್ತು ಅಂತಂದ್ರೆ ಅವತ್ತೇ ಹೋಗುವಂತೆ, ನಿನ್ಗೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ನಾನು ಅವ್ರಿಗೆ ಕೊಡಲ್ಲ ಅಂತಂತಂದ್ರೆ ಇಲ್ಲ ಬಿಡು ಆಯ್ತು ನೀನ್ ಅಂತಂದಿದ ತಕ್ಷಣ ಅಲ್ಲಿಂದ ಹೊರಗಡೆ ಬಂದಿದ್ದೆ. ಈಗ ಮತ್ತೆ ಅದೇ ಪೇನ್ ಅಲ್ಲಿ ನಾನು ಮತ್ತೆ ಬರಳ್ತಾ ಇದ್ದೀನಿ ಸರ್. ಇಲ್ಲಿಂದ ಹೆಂಗೋ ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತಂದ್ರೆ ಮತ್ತೆ ಬಂದ್ಲು. ಒನ್ ಮಂತ್ ಚೆನ್ನಾಗಿ ಆಕ್ಟ್ ಮಾಡಿದ್ಲು, ನೀನ್ ಬೇಕೇ ಬೇಕು, ನೀನ್ ಇಲ್ಲಂದ್ರೆ ನನಗೆ ಇರಕ್ಕಾಗಲ್ಲ, ಹಂಗೆ ಹಿಂಗಂತ ಎಲ್ಲ ಹೇಳಿದ್ಲು. ಮತ್ತೆ ರಿಪೀಟ್ ಹಂಗೆ ಮಾಡಿದ್ಲು. ಸರಿ ಆಯ್ತು ಬಾ, ನಮ್ಮನೇಲಿ ಹೇಳಿದ್ದು ಇದೆ ಸರ್ ಒಂದೇ, ಅವ್ರು ಏನಾದ್ರು ಬಂದ್ರೆ ನಮ್ಮಮ್ಮ ಮಗಳ ತರ ನಾನು ಸ್ವೀಕರಿಸ್ತೀನಿ, ಕರ್ಕೊಂಡ್ ಬಾ ಬರ್ತಾ ಅಂತಂದ್ರೆ ಓಕೆನಾ, ಹೋಗೋಣ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡೋಣ, ಮನೆ ಕರ್ಕೊಂಡ್ ಬರೋಣ ಅಂತ ಹೇಳಿದ್ವಿ ಸರ್ ಅಷ್ಟೇ. ಇಷ್ಟೆಲ್ಲ ಹೇಳಿದ ತಕ್ಷಣ ಮತ್ತೆ ಅವ್ಳು ಇವತ್ತು ಹೇಳ್ತಾ ಇದ್ದಾಳೆ, ಇಲ್ಲ ನಂಗೆ ಅಪ್ಪ ಅಮ್ಮ ಡಿಸಿಷನ್ ಬೇಕು, ಇಂಪಾರ್ಟೆಂಟ್ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರ್. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅಂದ್ರೆ ಇದು ಏನು ಯಾವ ರೀತಿ ನಾನು ಹೊರಗಡೆ ಬರ್ಬೇಕು ಇದರಿಂದ ಅಂತ ಗೊತ್ತಾಗ್ತಿಲ್ಲ. ಇವಳು ನೋಡಿದ್ರೆ ನನಗೆ ಅಪ್ಪ ಅಮ್ಮನ ಕೇಳಕ್ ಹೋದ್ರೆ ನನಗೆ 10 ಲಕ್ಷ 10 ಲಕ್ಷ ಏನಾದ್ರು ಕೊಡಂಗಿದ್ರೆ ಬಂದ್ ಮಾತಾಡ್ಲಿಕ್ಕೆ ಕೇಳಿ, ಇಲ್ಲಾಂದ್ರೆ ಬೇಡ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ ಸರ್. ಇದೇನ್ ದುಡ್ಡಿನ ಮೇಲೆ ನಿಂತ್ಕೊಂಡಿದ್ದೀನ ಅಥವಾ ನಿಜವಾದ ಪ್ರೀತಿನ, ಅಥವಾ ನಾನೇನಾದ್ರೂ ಮೋಸ ಹೋಗ್ತಾ ಇದ್ದೀನ, ಅಥವಾ ಇದಕ್ಕೆ ಡ್ರಾಪ್ ಮಾಡ್ಬೇಕಾ, ಬಿಟ್ಟು ನನ್ನ ಜೀವನದ ಕಡೆ ಮುಂದೆ ಹೋಗ್ಬೇಕಾ ಅಂತ ನನಗೆ ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ ಸರ್ ಇವತ್ತು. ಓಕೆ, ಬಟ್ ಈಗ ನಿಮ್ಮ ತಂದೆ ತಾಯಿ ಕಡೆದಾಗ ಏನು ಹೇಳ್ತಾರೆ ಸರ್? ನಮ್ಮ ತಂದೆ ತಾಯಿ ಕಡೆದಾಗ ಏನ್ ಹೇಳ್ತಾರೆ ಅಂದ್ರೆ, ಫೈನಲಿ ಅವಳ ಕೇಳು, ಅವಳು ಬಂದ್ರೆ ಫೈನಲ್ ಆಗಿ ಮನೇಲಿ ಕರ್ಕೋಣ, ಓಕೆನಾ, ಮಗಳ ತರ ಕರ್ಕೋಣ. ನಾವ್ ಯಾವ್ದೇ ತರದ್ದು ದ್ವೇಷ ಮಾಡೋದ್ ಬೇಡ, ನಾವ್ ಯಾವತ್ತೂ ಅವಳ ಆ ತರ ಥಿಂಕ್ ಮಾಡಿಲ್ಲ. ಸೊ ಇವತ್ತು ನಾವ್ ಹಂಗೆ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತಮ್ಮ ನಾನು ಕೇಳ್ತೀನಿ ಅಂತಂದ್ರೆ, ಇವತ್ತು ಅವಳು ಹೇಳ್ತಾ ಇದ್ದಾಳೆ, ನನಗೆ ಅಪ್ಪ ಅಮ್ಮ ನನ್ನ ಪ್ರೀತಿ ನಿಜವಾಗ್ಲೂ ನೀನು ಉಳಿಸ್ಕೋಬೇಕು ಅಂದ್ರೆ 10 ಲಕ್ಷ ಕೊಟ್ಬಿಡು, ಓಕೆ, ನಾನು ನಿಂಗೆ ಬಿಟ್ಕೊಡಕ್ ಆಗಂಗಿಲ್ಲ, ಇಲ್ಲಾಂದ್ರೆ ನಿನ್ ಲೈಫ್ ನೀನ್ ನೋಡ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ದಾಳೆ. ಸೊ ನಾನು ಇಲ್ಲಿ ಯಾವ ರೀತಿ ಡಿಸಿಷನ್ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ವೆಲ್ ನೋಡಪ್ಪ, ಈಗ ನಿನ್ನ ಪರಿಸ್ಥಿತಿ ಹಾಗೂ ನಿನ್ನ ಸುತ್ತ ಇರುವ ಈ ಜಟಿಲತೆ ಅವಶ್ಯವಾಗಿ ನನಗೆ ಅರ್ಥ ಆಗ್ತಿದೆ. ಬಟ್ ಈಗ ನಾನು ಹೇಳೋ ರೀತಿ ಅಥವಾ ವಿಚಾರ ಅಥವಾ ಆ ಸತ್ಯ ದರ್ಶನಕ್ಕೆ ನೀನು ತಯಾರಾಗಿದ್ದರೆ ಅದು ನಿನಗೆ ಅರ್ಥ ಆಗುತ್ತೆ. ಅಂದರೆ ನನ್ನ ಹೆಂಡತಿ ನಾನು ಉಳಿಸ್ಕೊಳ್ಬೇಕು ಅನ್ನೋ ಆ ಮೋಹ ನಿನಗೆ ಎಲ್ಲಿವರೆಗೂ ಇರುತ್ತೋ ನನ್ನ ಮಾತು ನಿನಗೆ ಬೇಕಿಲ್ಲ. ಅಂದರೆ ನಾನು ಪ್ರತಿ ಸಾರಿ ಯಾರೊಬ್ಬರಾದರೂ ಮಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಹಾಗೆ ಯೋಚನೆ ಮಾಡಿ, ಇಲ್ಲಿ ಸತ್ಯ ಧರ್ಮ ಕಣ್ಮುಂದು ಕಾಣ್ತಾ ಇರೋ ವಾಸ್ತವತೆಯ ಆಧಾರದ ಮೇಲೆ ನಾವು ನಿರ್ಧಾರ ತಗೊಳ್ಬೇಕಪ್ಪ. ಇದು ಜೀವನದ ಯಶಸ್ಸಿನ ಪರಮಗುಟ್ಟು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದರೆ ನಾನು ಹುಟ್ಟಿಸಿದ ಮಗ ಇರ್ಬೋದು, ಆದರೆ ಯಾರನ್ನೋ ಒಬ್ಬರನ್ನು ಕೊಲೆ ಮಾಡಿ ಬಂದಾಗ ನನಗೆ ಅವನು ಮಾಡಿರೋ ಕೆಟ್ಟದ್ದು ಕಣ್ಮುಂದು ಕಂಡು ಅವನಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒಬ್ಬ ತಾಯಿಗೆ ಅನಿಸ್ಬೇಕೇ ಹೊರತು, ಅಯ್ಯೋ ನನ್ನ ಮಗ ಪರವಾಗಿಲ್ಲ ಕೊಲೆ ಮಾಡಿದ್ದಾನೆ, ಇನ್ನೊಂದು ಮಾಡಲಿ ನನ್ನ ಮಗ. ಅಂದರೆ ಹಿಂದೆ ನನ್ನ ಮಗ ಅನ್ನೋ ಆ ಹಿಂದಿನ ಭಾವನೆಗಿಂತ ಕಣ್ಮುಂದೆ ಅವನೊಬ್ಬ ದುಷ್ಟ ಒಬ್ಬ ಅಮಾಯಕನನ್ನು ಕೊಲೆ ಮಾಡಿ ಬಂದಿದ್ದಾನೆ ಅನ್ನೋ ಸತ್ಯ ಅರ್ಥವಾಗದೆ ಹೋದರೆ ಆ ತಾಯಿ, ಆ ಮನೆ, ಆ ಮಗ ಇಡೀ ಸಮಾಜಕ್ಕೆ ವಂಶ ಮತ್ತು ಇಡೀ ಸಮಾಜಕ್ಕೆ ಅವರು ಶಾಪ ಆಗುತ್ತಾರೆ. ಅಂಥ ಮಗ, ಅಂಥ ತಾಯಿ, ಅಂಥ ಕುಟುಂಬ ಒಂದು ಸಮಾಜಕ್ಕೆ ಶಾಪ. ಅಂಥವ್ರು ಬೇಕಿಲ್ಲ. ಅಂದರೆ ಇಡೀ ಮಹಾಭಾರತ ಯುದ್ಧ ನಡೆದಿದ್ದು ಕೂಡ ಇದೇ ಕಾರಣಕ್ಕೆ. ಅದೇ ದುರ್ಯೋಧನ ಯಾವ ತಂದೆ ಧೃತರಾಷ್ಟ್ರ ಕಣ್ಣು ಕಳೆದುಕೊಂಡ ಆ ಧೃತರಾಷ್ಟ್ರ, ಅವನಿಗೇನೂ ಹುಟ್ಟಿಂದ ಕಣ್ಣಿರಲಿಲ್ಲ, ಆದರೆ ಅವನ ಹೆಂಡತಿ ಗಾಂಧಾರಿ ಕಣ್ಣಿತ್ತು. ಆದರೆ ನನ್ನ ಗಂಡ ನೋಡದ ಬದುಕು ನನಗೂ ಬೇಡ ಅಂದ್ಕೊಂಡು ಅವಳು ಕಣ್ಣು ಕಟ್ಟಿಕೊಂಡ್ಳು. ಈ ಪೋಷಣೆ ಮಾಡಬೇಕಾದ ತಂದೆ ತಾಯಿ ಇಬ್ಬರು ಕಣ್ಣು ಕೊಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಕಾರಣಕ್ಕೆ ಆ 100 ಮಕ್ಕಳ ದುಷ್ಟತೆಯನ್ನು ಕೆಟ್ಟದ್ದನ್ನು ತಿದ್ದಿ ಸರಿ ಮಾಡೋರು ಯಾರೂ ಇರಲಿಲ್ಲ ಅಲ್ಲಿ. ಅಂದರೆ ನನ್ನ ಮಕ್ಕಳು ಅನ್ನೋ ಭಾವನೆ, ಆ ಪುತ್ರ ವ್ಯಾಮೋಹದಿಂದ ಒಂದಷ್ಟು 17-18 ಅಕ್ಷೋಹಿಣಿ ಸೈನ್ಯ, ಅಂದರೆ ಲಕ್ಷಾಂತರ ಜನ ಆ ಯುದ್ಧದಲ್ಲಿ ಬಲಿಯಾಗಲಿಕ್ಕೆ ಕಾರಣವಾಗಿದ್ದು ಆ ಧೃತರಾಷ್ಟ್ರನ ಪುತ್ರ ವ್ಯಾಮೋಹ. ನನ್ನ ಮಗ ಏನು ಬೇಕಾದರೂ ಮಾಡಲಿ, ಅಂದರೆ ಅವನು ಮಾಡಿದ ಕೆಟ್ಟದ್ದು ಅನ್ನೋದನ್ನು ಎಲ್ಲಿವರೆಗೂ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನನ್ನ ಹೆಂಡತಿ, ನನ್ನ ಮಾವ, ನನ್ನಪ್ಪ, ನನ್ನಮ್ಮ ಇಲ್ಲ ಸರ್, ಧರ್ಮ ಗೆಲ್ಲಬೇಕು. ಯಾರದೇ ಜೀವನ ಆಗಲಿ, ನೀವು ಪ್ರೀತಿ ಮಾಡಿದ್ದೀರೋ, ಮನೆಯವರು ಒಪ್ಪಿಸಿದ್ದಾರೋ, ಹೆಂಗ್ ಮದುವೆ ಆದರೂ ಅದು ಮುಖ್ಯ ಅಲ್ಲ. ಆ್ಯಂಡ್ ನೆಮ್ಮದಿ ಹೆಂಡತಿಯನ್ನು ಮತ್ತೆ ಕರ್ಕೊಂಡು ಬರಲಿಕ್ಕೆ 10 ಲಕ್ಷ ಕೇಳ್ತಾರೆ ಅಂದರೆ
ಅರೇ ಸಂಸ್ಕಾರ ಎತ್ತು ಹೋಯ್ತದು. ಹೌದು ಅಂಡ್ ನಾಚಿಕೆ ಆಗಬೇಕಂತ ವ್ಯಕ್ತಿತ್ವಗಳ ಜೊತೆ ನಾನು ಇದ್ದೆ ಅಂತ ನೀವು ದುಃಖ ಪಡಬೇಕೆ ಹೊರತು ಮತ್ತೆ ಕರ್ಕೊಂಡು ಬರೋದಲ್ಲ. ಎಸ್ ಅಂಡ್ ಕರ್ಕೊಂಡು ಬರಬೇಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ವಿಷಯ ಇರೋದು ಒಬ್ಬ ಅಪ್ಪ ಅಮ್ಮಂಗೇನೋ ಹಣದ ವ್ಯಾಮೋಹ, ಅವರು ಬಂದಿರೋದೇ ಅಂತ ದರಿದ್ರವಾದ ಜೀವನದಿಂದ ಅನ್ನೋದಾದರೆ ಅವ್ರ ವ್ಯಕ್ತಿತ್ವವನ್ನು ಅವ್ರು ನಿಮ್ಮ ಮುಂದೆ ತೋರಿಸಿದ್ದಾರೆ. ಅವ್ರು ಎಂಥ ಕಪ್ಪು, ಆ ಬ್ಲ್ಯಾಕ್ ಎಂಥ ಅವ್ರ ಮನಸ್ಥಿತಿ ಕಪ್ಪು ಅನ್ನೋದು ನಿಮಗೆ ಗೊತ್ತಾಯಿತು. ಅವ್ರ ಜೊತೆ ನೀವು ವ್ಯವಹಾರ ಮಾಡಬೇಕಾಗಿಲ್ಲ, ಸಂಸಾರನೂ ಮಾಡಬೇಕಾಗಿಲ್ಲ. ಅವ್ರ ಅತ್ತೆ ಮಾವ ದೇವರು ಅಂದ್ಕೊಳ್ಳೋಣ, ಪರವಾಗಿಲ್ಲ. ಅವ್ರು ಕೆಟ್ಟ ಬುದ್ಧಿ ತೋರಿಸಿದ್ರು, 10 ಲಕ್ಷ ಅಲ್ಲ 20 ಲಕ್ಷ ಕೇಳಿದ್ರು ನಾವು ಕೊಡಲ್ಲ, ಅವ್ರು ಇಸ್ಕೊಳ್ಳಲ್ಲ, ಅದು ಬೇರೆ. ಆದರೆ ಕಟ್ಕೊಂಡವಳಿಗಾದ್ರೂ ಬುದ್ಧಿ ಇರಬೇಕಲ್ವ ಸರ್. ಆ್ಯಂಡ್ ಈ ಕ್ಷಣಕ್ಕೆ ನೀವು ಆ ಭಾವ, ಆ ನನ್ನವನು ಅಥವಾ ಪ್ರೀತಿ ಮಾಡಿ ಮದುವೆ ಆಗಿದ್ದೆ, ನನ್ನನ್ನು ಉಳಿಸ್ಕೊಳ್ಳೋ ಇವೆಲ್ಲವನ್ನು ಕಿತ್ತು ಬಿಸಾಕದಾಗಲಿ ನಿಮಗೆ ಸತ್ಯ ಅರ್ಥ ಆಗೋದು. ಆ್ಯಂಡ್ ಈಗಲೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಂದಿನ 3-4 ತಿಂಗಳ ಒಳಗಾಗಿ ಆ ಹೆಣ್ಮಗಳು ನಿಮ್ಮ ಬಳಿ ಬಂದು ಅಥವಾ ನೀವೇ ಅವರನ್ನು ಕರೆದು ಇತ್ಯರ್ಥ ಆಗದ ಹೊರತು ಅಂತ ಹಣಕ್ಕೆ ಕಟ್ಟು ಬಿದ್ದಿರೋ ಯಾವ ಹೆಣ್ಣಾಗಲಿ ಅಥವಾ ಅವರ ಮನೆಯಾಗಲಿ ನಿನ್ನ ವಂಶಕ್ಕೆ ಬಹಳ ದೊಡ್ಡ ಪೆಟ್ಟು ಕೊಡ್ತಾರೆ. ಎಸ್ ಸರ್ ಹೌದು ಇದು ನೀನು ಸ್ಪಷ್ಟವಾಗಿ ಇಲ್ಲಿ ಯಾವುದೋ ಹೆಣ್ಣಿನ ಮೇಲೆ ದ್ವೇಷವೂ ಅಲ್ಲ, ನಿಮ್ಮ ಮಾವನ ಮೇಲೆ ದ್ವೇಷವೂ ಅಲ್ಲ. ಸಂಪೂರ್ಣವಾಗಿ ನಾವು ವಿರೋಧಿಸ್ತಾ ಇರೋದು ರೋಗವನ್ನೇ ಹೊರತು ರೋಗಿಯನ್ನಲ್ಲ. ಹೌದು ಸರ್ ನಿಜ. ಅಂದರೆ ನನ್ನ ಹೋರಾಟ ರೋಗದ ವಿರುದ್ಧ, ರೋಗಿಯ ವಿರುದ್ಧ ಅಲ್ಲ. ಹಾಂ ಸರ್ ಬಹುಶಃ ನಿನ್ನ ಅತ್ತೆ ಮಾವ ನಿನಗೆ ಕೆಟ್ಟವನಾಗಿರ್ಬೋದು, ಅವರು ಯಾರೋ ಬೇರೆಯವ್ರಿಗೆ ಒಳ್ಳೆಯವರಾಗಿರ್ಬೋದು, ನಿನ್ನ ಹೆಂಡತಿ ನಿನಗೆ ಕೆಟ್ಟವಳಾಗಿರ್ಬೋದು, ಇನ್ಯಾರಿಗೂ ಅವಳು ಒಳ್ಳೆಯವಳೇ ಆಗಿರ್ಬೋದು. ಬಟ್ ನನ್ನ ದೃಷ್ಟಿಕೋನದಿಂದ ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ಯಾವತ್ತೂ ಮುಖ್ಯ ಸರ್. ನಿಜ ಸರ್, ಅದು ನಿಜ. ಅಂದರೆ ಮೂಲಭೂತವಾಗಿ ಬಲಿಷ್ಠವಾದವುಗಳ ಉಳಿಕೆ ಅನ್ನೋ ಒಂದು ಸಿದ್ಧಾಂತ ಇದೆ ನಮ್ಮ ಸೃಷ್ಟಿಯಲ್ಲಿ. ಅಂದರೆ ಬಲಿಷ್ಠವಾದುದು ಅಂದರೆ ತೋಳಲ್ಲಿ ಬಲಿಷ್ಠ ಅಂತ ಅಲ್ಲ, ಬುದ್ಧಿಯಲ್ಲಿ, ಬೌದ್ಧಿಕತೆಯಲ್ಲಿ ಬಲಿಷ್ಠವಾಗಿರಬೇಕು. ನಾನು ನನ್ನ ಹೆಂಡತಿಯನ್ನು ಕತ್ತಿಡ್ದ ಆಚೆನೂ ಹೋಗಿಲ್ಲ, ಅಥವಾ ನಾನೇನೋ ಅಕ್ರಮ ಸಂಬಂಧ ಇಟ್ಕೊಂಡು ಅವಳಿಗೆ ಮೋಸ ಮಾಡಿಲ್ಲ. ನನ್ನಿಂದ ಯಾವ ಮೋಸವೂ ಆಗದೆ ಅವಳೇ ನನಗೆ ಮೋಸ ಮಾಡಿ ಈಗ ಅವಳೇ ಡಿಮ್ಯಾಂಡ್ ಮಾಡ್ತಾಳೆ ಅನ್ನೋದಾದರೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಇನ್ಯಾವ ಕಾರಣವಾದರೂ ಇದೆ ಅಲ್ಲಿ? ನಿಜ ಸರ್, ಅದು ಸರ್. ಅಂದರೆ ನೀವು ಏನು ಕೋಟಿ ದುಡಿತಿರೋ, ಲಕ್ಷ ದುಡಿತಿರೋ, ದೇಶ ಮೆಚ್ಚೋ ಥರ ಆಗ್ತಿರೋ ವಿಷಯ ಅದು ಬೇರೆ, ಅದು ವೃತ್ತಿ. ಆದರೆ ವೈಯಕ್ತಿಕವಾಗಿ ನನ್ನನ್ನು ಇಡೀ ದೇಶ ಕೊಂಡಾಡಿದ್ರು ನನ್ನ ಮನೆಯಲ್ಲಿ ಬಂದು ನಾನು ಮುದ್ದೆ ಮುರ್ಕೊಂಡು ತಿನ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ನೆಮ್ಮದಿ ಇರಬೇಕು. ಹಾಂ ಸರ್ ಹೌದು. ಹೊರಗಡೆ ದೇಶ ಏನು ಹೇಳುತ್ತೆ, ಅಬ್ಬಬ್ಬಾ ಅಂದರೆ ನಿನ್ನ ಚರ್ಮ ಸುಕ್ಕ ಆಗೋವರೆಗೂ, ನಿನ್ನ ಧ್ವನಿ ಸ್ವಲ್ಪ ಕುಗ್ಗೋವರೆಗೂ, ನಿನ್ನ ಜಾಗಕ್ಕೆ ಇನ್ನೊಬ್ಬ ಬರೋವರೆಗೂ ಅಷ್ಟೇ. ಹಾಂ ಸರ್ ನಾವು ಮಾಡೋಣ, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಸಾಧನೆ ಮಾಡೋಣ. ಬಟ್ ಅದಕ್ಕೂ ಮೀರಿ ಹೆತ್ತವರಿಗೆ ನಾನು ಒಳ್ಳೆ ಮಗ ಆಗಬೇಕು, ಮತ್ತು ಕಟ್ಕೊಂಡವಳಿಗೆ ನಾನೊಬ್ಬ ಗಂಡ ಆಗಬೇಕು. ನಾನೇನೋ ಒಳ್ಳೆ ಗಂಡ ಆಗಿದ್ದೀನಿ, ಬಟ್ ಅವಳು ಒಳ್ಳೆ ಹೆಂಡತಿ ಆಗಿಲ್ಲ ಅನ್ನೋದಾದರೆ ಮತ್ತೆ 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 ಅಲ್ಲಿ ಯಾವುದೋ ನಿಮ್ಮನ್ನು ನೀವು ಬಲಿ ಕೊಟ್ಟುಕೊಳ್ಳುವ ಆ ಎಮೋಷ್ನಲ್ ಫೂಲ್ನೆಸ್ಸನ್ನು ಮೊದಲು ಬಿಡಿ. ಆ್ಯಂಡ್ ಈಗ ನಿಮಗೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇರೋದು, ಯಾವಾಗ ಅಲ್ಲಿ 10 ಲಕ್ಷದ ಪ್ರಸ್ತಾಪ ಬಂತೋ ಅದು ನಿಮ್ಮ ಜೊತೆ ಬದುಕುವ ಬಾಂಧವ್ಯ ಅದಲ್ಲ. ಓಕೆ ಸರ್. ಅಂದರೆ ಹಣವೇ ಕೇಂದ್ರೀಕೃತವಾದಾಗ, ಹಣವೇ ಮುಖ್ಯವಾದಾಗ ಸಂಬಂಧಗಳು ಸತ್ತು ಹೋಗ್ತವೆ ಸರ್. ಹೌದು ಸರ್, ನಿಜ ಸರ್, ಹೌದು. ಆ್ಯಂಡ್ ಇದನ್ನು ನೀವು ನನ್ನ ಹತ್ರ ಕೇಳಿ ನಿರ್ಧಾರ ತೆಗೆದುಕೊಳ್ಳು ಇಲ್ಲ, ನಿಮಗಿರೋ ಅನುಭವದಲ್ಲಿ ನಿಮಗೂ ಸ್ಪಷ್ಟವಾಗಿ ಗೊತ್ತು, ಬಟ್ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಅಷ್ಟೇ. ಹೌದು ಸರ್. ಆ್ಯಂಡ್ ನಿಮಗೇನು ಗೊತ್ತಿಲ್ವಾ, ಇಂಥವ್ರನ್ನು ಕಾಲಿಗೆ ಬಿದ್ದು ಹತ್ರ ಕರ್ಕೊಳ್ಳೋದ್ರಿಂದ ಇವಳನ್ನು ಕಾಯೋದ್ರಲ್ಲಿ ನನ್ನ ಜೀವನ ಮುಗಿದು ಹೋಗುತ್ತೆ, ನನ್ನ ಚಂಚಲತೆ ಹೆಚ್ಚಾಗುತ್ತೆ, ನನ್ನ ಹೊರಗಿನ ಸಾಧನೆಗಳಿಗೆ ಇವರೆಲ್ಲರೂ ಮಸಿ ಬೆಳೀತಾರೆ ಹೊರತು ಇವರು ಯಾರೂ ಕೂಡ ನಿನ್ನ ಉದ್ಧಾರಕ್ಕೆ ಹಪಹಪಿಸೋರಲ್ಲ, ನಿನ್ನ ಪಾತಾಳಕ್ಕೆ ಹೋಗುವುದನ್ನು ಕಾಯೋ ಮನಸ್ಥಿತಿಯವರು ಇವರೆಲ್ಲ. ಮುಂದಿನ 3-4 ತಿಂಗಳಲ್ಲಿ ಆ ಹೆಣ್ಮಕ್ಳು ನಿನ್ನ ಮನೆಗೆ ಬಂದರೆ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು, ಆ್ಯಂಡ್ ನೀವು ಇನ್ನೊಮ್ಮೆ ನೀವು ಪ್ರಯತ್ನ ಮಾಡಿ. ಕಡೆಯ ಸಾರಿ ನಾವು ಕರೆದೆ, ನಾನೊಬ್ಬ ಗಂಡಸು ನಾನೇ ಕರಲಿನೋ ಅಹಂಕಾರ ಬೇಡ, ಆಕೆ ನಿನ್ನ ಹೆಂಡತಿ ಅನ್ನೋದನ್ನು ಮರಿಬೇಡ. ನಿನ್ನ ಧರ್ಮವನ್ನು ನೀನು ಮಾಡಪ್ಪ. ನಿನ್ನ ಕೆಳಗಡೆ 200 ಜನ ಇರ್ಬೋದು, 300 ಜನ ಇರ್ಬೋದು, ಮನೆಗೆ ಮಗ ಆಗು, ಹೆಂಡತಿಗೆ ಗಂಡ ಆಗು. ಮನೆಗೆ ಮಗ ಗೆದ್ದಿದೀಯ, ಬಟ್ ಹೆಂಡತಿಯಾಗಿ ಆಕೆ ಹೆಂಡತಿಯಾಗಿ ಉಳಿದಿಲ್ಲ ಅನ್ನೋದಾದರೆ ನೀನು ಗಂಡನಾಗಿ ಉಳಿಯೋ ಅವಶ್ಯಕತೆ ಇಲ್ಲ. ಅದಾಗಿಯೂ ನೀನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ನೀನು ತೃಪ್ತಿ ಇರಲಪ್ಪ ನಿನಗೆ. ಯಾವಾಗಲೂ ಅಷ್ಟೇ. ಈಗ ಆಕೆ ಯಾವುದೋ ಇನ್ನೊಬ್ಬನ ಸಂಪರ್ಕದಲ್ಲಿದ್ದು ಇನ್ಯಾವುದೋ ಅನೈತಿಕ ಸಂಬಂಧ ಬೆಳೆಸಿ ಇನ್ಯಾವುದೋ ಕೆಟ್ಟ ಜೀವನವನ್ನು ನಡೆಸ್ತಾ ಇದ್ರು ನೋಡಿಕೊಂಡು ಸುಮ್ಮನಿರುವಷ್ಟು ಒಳ್ಳೆ ಗಂಡ ಆಗಬೇಡ. ಅಂದರೆ ಒಂದು ಹಿಡಿತ ಇರಬೇಕು ಸರ್, ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇರಲಿ, ಬಟ್ ಒಬ್ಬ ಗಂಡ ಆಗಿ ಒಬ್ಬ ಪುರುಷನಾಗಿ ಒಂದು ಹಿಡಿತ, ಅದು ದೌರ್ಜನ್ಯ ಅಲ್ಲ, ಅದು ಒಂದು ಸಂಸಾರ ಒಳ್ಳೆಯ ರೀತಿಯಲ್ಲಿ ಹೋಗಬೇಕಂದ್ರೆ ಅದೊಂದು ಭಯ, ಒಂದು ಹಿಡಿತ ಇರಲೇಬೇಕು, ಯಾವುದೇ ಸಂಸಾರ ಆಗಲಿ.
ಇದು ನಮ್ಮ ಹಿರಿಯರು ಸುಮ್ಮನೆ ಇವತ್ತು ನಿಮ್ಮ ಅಮ್ಮನೂ ಕೂಡ ಅಪ್ಪ ದುಡಿದೇ ಇರಲಿ, ಒಂದು ಕೂಗು ಹಾಕಿದ್ರೆ ಸೈಲೆಂಟ್ ಆಗಿಬಿಡ್ತಾರೆ ಹೆಣ್ಮಕ್ಳುಗಳು, ಅಜ್ಜಿದಿರು ವಯಸ್ಸಾದರೂ ಇವತ್ತು ಎದುರುತ್ತಾರೆ. ಯಾಕೆ? ಆ ಸಂಸ್ಕಾರದಿಂದ 10 ಮಕ್ಕಳನ್ನು ಸಾಕೊಂಡು ಬಂದಿದ್ದಾರೆ. ನಿಮ್ಮ ಅಪ್ಪ ಅಮ್ಮಂದಿರಿಗೆ ಆಸೆ ಇರಲಿಲ್ವೇನು ಮದುವೆ ಆದ ಮೇಲೆ? ಆ ಎಲ್ಲ ಆಕರ್ಷಣೆಗಳು ಎಲ್ಲರಿಗೂ ಇತ್ತು. ಬಟ್ ನಾನು ಮದುವೆ ಆಗಿದ್ದೀನಪ್ಪ, ಕೊರಳಿಗೆ ತಾಳಿ ಬಿದ್ದಿದ್ಯಪ್ಪ, ನನಗೀಗ ಮಕ್ಕಳಾಗಿದ್ದಾವೆ, ನನ್ನೆಲ್ಲ ಆಸೆಗಳನ್ನು ಈಡೇರಿಸ್ಕೊಳಕ್ಕೆ ಒಬ್ಬ ಗಂಡ ಅಂತ ಇರಬೇಕಾದ್ರೆ ನಾನು ಅದಾಗಿಯೂ ಮೂಗ್ದಾರ ಕಿತ್ತ ದನಿನ ಥರ ಸಿಕ್ಕಲ್ಲಿ ಹೋಗ್ತಿದ್ದಿದ್ರೆ ಅದು ಮನುಷ್ಯ ಅಲ್ಲ, ಅದು ಪಶು, ನಾಯಿಗಳು ಮಾಡ್ತವೆ ಅದನ್ನು. ಅಂದರೆ ನಿನ್ನ ಕಠೋರವಾದ ಮಾತು ಅಧರ್ಮದ ಕಡೆ ಆಗಲೇಬೇಕು. ಅಯ್ಯೋ ನನ್ನ ಹೆಂಡತಿ ಅಲ್ವಂತ ಈಗ ನೀನು ಅರ್ಥವಿಲ್ಲದ ಮೃದುತನವನ್ನು ಪ್ರದರ್ಶನ ಮಾಡಿದ್ರೆ ನೀನು ಮತ್ತದೇ ದುರಂತಕ್ಕೆ ಬಂದು ಒಳಗಾಗ್ತೀಯ. ಅರ್ಥ ಮಾಡ್ಕೊ ಈ ಮಾತನ್ನು. ಯಾರ ಬಗ್ಗೆನೂ ದ್ವೇಷ ಬೇಡ, ಮನಸ್ಸನ್ನು ತಿಳಿ ಮಾಡ್ಕೊ. ಆ್ಯಂಡ್ ಉಳಿಸಿಕೊಳ್ಳುವ ಕಡೆಯ ಪ್ರಯತ್ನವನ್ನು ನೀನು ಮಾಡಲೇಬೇಕು. ಕರಿ ಬರಲಿಲ್ವಾ? ಮತ್ತು ಅದೇ 10 ಲಕ್ಷದ ಪ್ರಸ್ತಾಪ ಆಯಿತಾ? ಆ್ಯಂಡ್ ಅವರಿಗೆ ಇನ್ನು ಮುಂದೆ ನಿಜವಾದ ಕಠಿಣತೆ ಕಾದಿದೆ. ಬಟ್ ಸ್ಟಿಲ್ ನಾನೀಗ ಅದನ್ನು ಹೇಳಲಿಕ್ಕೆ ಹೋಗಲ್ಲ. ನೀವು ಆ ಸಂಬಂಧದಿಂದ ಸಂಪೂರ್ಣ ಮುಕ್ತನಾಗು. ನಿನ್ನ ಏನೇ ಮಾತುಕತೆ ಇದ್ದರೂ ಅವರ ಅಪ್ಪ ಅಮ್ಮನೊಂದಿಗೂ ಆಡು, ಆ ಹೆಣ್ಮಗಳೊಂದಿಗೆ ಅಂದರೆ ನಿಮ್ಮ ಹೆಂಡತಿಯೊಂದಿಗೂ ಮಾತಾಡು. ಅವರಿಬ್ಬರೂ ಒಮ್ಮತವಾಗಿ 10 ಲಕ್ಷಕ್ಕಿಂತ ಮತ್ತೆಲ್ಲೋ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋವಷ್ಟು ಹಾಳು ಮಾಡ್ಕೊಳ್ಬೇಡಿ ಸಂಸಾರವನ್ನು. ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಾ ಇದೆಯೇ ಹೊರತು ಬೇರೆಯವ್ರ ಹೆಂಡತಿಯನ್ನಲ್ಲ. ಯಪ್ಪ ಎಂಥ ದುರಂತ ಇದು! ನಿನ್ನ ಹೆಂಡತಿಯನ್ನು ಹೋಗಿ ಕರ್ಕೊಂಡು ಬರೋಕೆ 10 ಲಕ್ಷ. ಯಾರೊಬ್ಬರಿಗೂ ನಿನ್ನ ಬದುಕು ಉದಾಹರಣೆ ಆಗಬಾರದು. ಆ್ಯಂಡ್ ನಿನ್ನ ಬದುಕನ್ನು ಕೆಣಕ್ತಾ ಹೋದರೆ ನೀನು ಮನೆಯಿಂದ ಹೊರಗಡೆ ಯಾತಕ್ಕೆ ಬಂದಿದ್ದೆ, ನೀನು ಯಾವ ವಯಸ್ಸಲ್ಲಿ ಏನು ಮಾಡಿದೆ, ನಿನ್ನ ಬಗ್ಗೆ 1000 ಇದ್ದಾವೆ. ನಿನ್ಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇರಲಪ್ಪ ಅಟ್ಲೀಸ್ಟ್. ಆ್ಯಂಡ್ ನಿನ್ನ 25-26 ವಯಸ್ಸುವರೆಗೂ ಸಿಂಹದ ಥರ ಮುಂದೆ ಬಂದಿದ್ದಷ್ಟು ನೀನು ಬೇರೆ ಏನೋ ಇರ್ತಾ ಇದ್ದೆ. ಏನೋ ಆಯಿತು ನಾನು ಮದುವೆ ಆದೆ, ಅಲ್ಲಿ ಮುಚ್ಚಿಟ್ಟಿದ್ದ ಕಥೆಗಳು 1000 ಇದ್ದಾವೆ. ಐನೋ. ಅಂದರೆ ಒಂದು ಕ್ಷಣ ನನ್ನ ವಯೋಸಹಜವಾಗಿ ಬರುವ ಆಕರ್ಷಣೆಯನ್ನು ನಾನು ನಿಯಂತ್ರಣ ಮಾಡಿಕೊಳ್ಳದೆ ಹೋದರೆ ಬದುಕು ಎಷ್ಟು ದುರಂತವಾಗುತ್ತೆ ನೋಡಿ. ಆ್ಯಂಡ್ ಇದು ಮುಗಿದೋದ ಕಥೆಯಲ್ಲ, ಇದು ನೀನು ನೋಡ್ತಾ ಇರೋದು ಕೇವಲ ಟ್ರೈಲರ್. ನಿನ್ನ ವೃತ್ತಿ ಜೀವನದಲ್ಲೂ ಇಂಥದ್ದು 1000 ಬರುತ್ತೆ. ಯಾಕಂದರೆ ಹೊರಗಡೆ ಜಗತ್ತು ಸುತ್ತು ನೀನು, ಇಲ್ಲಿ 1000 ಆಕರ್ಷಣೆಗಳಿದ್ದಾವೆ. ನೋಡಪ್ಪ, ನಾನು ಹೇಳೋದು ಈ ಸಂಬಂಧದ ವಿಚಾರವಾಗಿ ನೀನು ನೊಂದಿದೆಯಾ, ನನಗೆ ಅರ್ಥ ಆಗುತ್ತೆ. ಆದರೆ ಈಗ ನೀನು ಕೇವಲ ಧರ್ಮದ ದೃಷ್ಟಿಯಿಂದ ಅದನ್ನು ಬಗೆಹರಿಸ್ಕೊಳ್ಬೇಕೆ ಹೊರತು ಎಮೋಷನಲ್ಲಿ ನನ್ನೋಳು ಹೋಗಲಿ ಬಿಡು ಅನ್ನೋ ಭಾವನೆಯಲ್ಲಿ ಹೋದರೆ ನೀನು ಗೊತ್ತಿಲ್ಲದಾಗ ನೀನು ಒಳಗಡೆ ಭಾಳ ಮೋಸ ಹೋಗ್ತೀಯ. ಈ ನಿನ್ನ ಮೃದುತನವೇ ಅವರಿಗೆ ದೊಡ್ಡ ಅಸ್ತ್ರ ಆಗಿದೆ. ಸ್ಪಷ್ಟತೆ ಇರಲಿ. ನಿಮ್ಮ ತಾಯಿ ತಂದೆ ಏನು ಹೇಳುತ್ತಿದ್ದಾರೆ ಅದು ಸರಿ ಇದೆ. ಆ್ಯಂಡ್ ಆ ತಾಯಿ ನೋಡಿ ಎಂಥ ಮಹಾನ್ ಆತ್ಮ ಅವರು. ಅಂದರೆ ಈಗಲೂ ಬಂದರೂ ನನ್ನ ಮಗಳು ಥರ ನಾನು ನೋಡ್ಕೊಳ್ತೀನಿ ಅನ್ನೋ, ಅಂದರೆ ಅಂಥದ್ದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದವರನ್ನು ನಾನು ಮನೆಯೊಳಗಡೆ ಕರ್ಕೊಂಡು ಬಂದರೆ ಬೀದಿಲೋಗೋ ಮಾರಿತಾಮನ್ ನಡ್ಮಲ್ಲಿ ಕೂರಿಸ್ಕೊಂಡಂಗೆ ಆಗ್ಬಿಡುತ್ತೆ. ಪರವಾಗಿಲ್ಲ, ಜೀವನ ಪೂರ್ತಿ ನೀನು ಹೆತ್ತವರು ಸೇವೆ ಮಾಡು. ಮತ್ತು ನೀನು ಹೊರಟಿರೋದು ಮಹಾಯಜ್ಞಕ್ಕೆ, ಜಗತ್ತಿನ ಕಣ್ಣೀರು ಒರೆಸ್ಬೇಕು ಅಂತ ಹೊರಟಿರೋ ನಿನಗೆ ಈ ಚಿಲ್ಲರೆ ವಿಚಾರಗಳು ದೊಡ್ಡದು ಅನ್ಸ್ಕೊಳ್ಬಾರ್ದು. ಇಂಥವ್ರು ಯಾವತ್ತೂ ಸಾಧನೆ ಮಾಡಲಿಕ್ಕಾಗಲ್ಲ. ಅಂದರೆ ನಿನ್ನ ಒಳಗಿನ ವಿಚಾರಗಳು ಕಾಮನ ಬಿಲ್ಲಿನ ಥರ ಬಂದು ಮರೆ ಆಗ್ಬಿಡ್ಬೇಕು, ಅದು ತುಂಬ ಹೊತ್ತಿರೋದಿಲ್ಲ. ಈ ಸೂರ್ಯ ಚಂದ್ರರ ಥರ ಹೊಳಿಬೇಕಂದ್ರೆ ಆ ಮಟ್ಟಿನ ನಮ್ಮೊಳಗಿನ ಆ ಬೇಗೆಯನ್ನು ನಾವು ನುಂಗ್ಕೊಳ್ಳೋ ಶಕ್ತಿ ಇರಬೇಕು. ಇಲ್ಲಾಂದ್ರೆ ನನ್ನ ಕಣ್ಣೀರು ಒರೆಸೋಕ್ಕೆ 100 ಜನ ಬೇಕಾಗುತ್ತೆ. ಆಮೇಲೆ ಇರಲಿ, ಗೊಂದಲಗಳು ಸತ್ತು ಹೋಗಲಿ. ಈ ರಾತ್ರಿ ಇದೆಲ್ಲ ಮುಗಿದು ಹೋಗಬೇಕು. ಆ್ಯಂಡ್ ಮುಂದಿನ 3 ತಿಂಗಳ ಅವ್ರಿಗೆ ಸಮಯ ಕೊಡು. ನೋಡಮ್ಮ, ಬಂದರೆ ಕರ್ಕೊಳ್ತೀನಿ. ಅದಾದ ಮೇಲೆ ನಿನ್ನ ಕಾಲಿಳಿಯೋ ಹಂತಕ್ಕಂತೂ ನಾನು ಬರಲ್ಲ. ಹಾಗಂತ ಅಹಂಕಾರವೂ ಅಲ್ಲ. ಈಗ ಸತ್ಯ ಅರ್ಥ ಆಗಿದೆ ನನಗೆ. ಇಷ್ಟೇ ಹೇಳಬೇಕಾಗಿರೋ, ನೀನು ಬೇರೇನೂ ಹೇಳಬೇಡ. ನೀನು ಎಲ್ಲಿವರೆಗೂ ಅಮ್ಮ ತಾಯಿ ಅಂತ ಕೇಳ್ತೀಯೋ ಅಲ್ಲಿವರೆಗೂ ಅವರು ಎಷ್ಟು ಅವರ ಕ್ರಿಮಿನಲ್ ಬುದ್ಧಿಯನ್ನು ಬಳಸಿ ನಿನ್ನ ಇಡೀ ವಂಶವನ್ನು ನರಳಿಸೋ ಪ್ರಯತ್ನ ಮಾಡ್ತಾರೆ ಅಂದರೆ ಅಷ್ಟು ಮಾಡ್ತಾರೆ. ಕಾರಣ ಇವ್ರಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಬಿಡು, ಮತ್ತು ಅಥವಾ ನಾನು ಮನಸ್ಸು ಮಾಡಿದ್ರೆ ಇವನ್ನೆಲ್ಲ ಕಿತ್ತಾಕಬಹುದು ಅನ್ನೋ ಭಾವನೆಯಲ್ಲಿ ಅವ್ರು ಇರ್ತಾರೆ. ಯಾರೇನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೂ ನೀವು ಒಳ್ಳೆ ದಾರಿಯಲ್ಲಿರೋವರೆಗೂ. ಓಕೆ, ನನ್ನ ಆತ್ಮಸಾಕ್ಷಿ ನನಗೆ ಗೊತ್ತು ಸರ್. ನಾನು ಏನಿದ್ದೀನಿ, ಹೆಂಗಿದ್ದೀನಿ, ಅವ್ರಿಗೆ ಏನು ಒಳ್ಳೇದನ್ನ ಬಯಸಿದ್ದೀನಿ, ಏನು ಕೆಟ್ಟದನ್ನ ಬಯಸಿದ್ದೀನಿ ಅನ್ನೋದು ನನಗೆ ಗೊತ್ತು.
ಅವ್ರು ಅನುಮಾನ ಪಟ್ಕೊಂಡಿದ್ದಾರೆ ಸರ್, ಪಡ್ಲಿ, ತೊಂದ್ರೆ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ಗೊತ್ತು ಸರ್ ನಾನು ಎಷ್ಟು ಕರೆಕ್ಟ್ ಆಗಿದ್ದೀನಿ ಅಂತೇಳಿ. ಇವನ್ ನಿಮ್ಮ ಬಗ್ಗೆ ಅವ್ರಿಗೆ ಅನುಮಾನ ಇದೆಯಾ? ಸುಮ್ಮನೆ ಸರ್, ಮಗಳು ಹೇಳಿದ್ದೆ ನಂಬಿದ್ದಾರೆ, ಬಟ್ ಪ್ರಾಪರ್ ಆಗಿ ಇವತ್ತವರೆಗೂ ನನ್ಗೆ ಅವರಪ್ಪ ಏನಾಯ್ತು, ಯಾಕೆ ನನ್ನ ಮಗಳು ಹಿಂಗ್ ಮಾಡ್ಕೊಂಡ್ಲು ಅಂತ ಕೇಳಿಲ್ಲ, ನನಗೂ ಒಂದು ಸರಿನೂ ಕೇಳಿಲ್ಲ ಸರ್. ಇರಲಿ ಸರ್, ಈ ಕ್ಷಣಕ್ಕೂ ನನ್ನ ಎಲ್ಲ ಮಾತುಗಳು ನಿಮ್ಮ ಜೀವನದಲ್ಲಿ ಯಾವಾಗ ಕೆಲಸ ಮಾಡ್ತವೆ ಅಂದರೆ ನೀವು ಹೇಳಿದ ಅಷ್ಟು ವಿಚಾರಗಳು ಸತ್ಯನೇ ಆಗಿದ್ದಾಗ. ಹಾಂ ಸರ್, ಓಕೆ ಸರ್. ಯಾಕಂದರೆ ನಿಮ್ಮ ಆ ಮಾತು, ಆ ಒಳ ವಿಚಾರಗಳ ಆಧಾರವಾಗಿ ನನ್ನಿಂದ ಕೆಲವು ವಿಚಾರಗಳು ಆಚೆ ಬಂದಿರ್ತವೆ. ಹೌದು. ಹಾಗಾಗಿ ನಿಮ್ಮೊಳಗಡೆ ನೀವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಹೆಂಡತಿಗೋಸ್ಕರನೂ ಅಲ್ಲ, ತಾಯಿಗೋಸ್ಕರನೂ ಅಲ್ಲ. ನೀವು ನೆಮ್ಮದಿಯಾಗಿರಬೇಕು. ನೀವು ನಿಮ್ಮ ಜೀವನದಲ್ಲಿ ಒಂದು ಗುರುತಾದ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕಂದ್ರೆ ಆ ಪರಿಶುದ್ಧತೆ ಕೇವಲ ನಮ್ಮ ಆತ್ಮಸಾಕ್ಷಿಗೋಸ್ಕರ ಹೊರತು ಹೊರಗಿನ ಸಂಬಂಧಗಳನ್ನು ಮೆಚ್ಚೋಕಲ್ಲ. ಹೌದು. ತಾಯಿಯಾದರೂ ಅವರು ನಾಳೆ ಹೊರಡುತ್ತಾರೆ, ತಂದೆಯಾದರೂ ಹೊರಡುತ್ತಾರೆ. ಎಲ್ಲರೂ ಹೊರಡೋ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ನಾವು ಬಿಟ್ಟು ಹೋಗುವ ಅಂಥದ್ದೇನೋ ಒಂದು ಶ್ರೇಷ್ಠ ಹೆಜ್ಜೆ ಗುರುತು ಮಾತ್ರ. ಎಸ್ ಸರ್. ಹಾಗಾಗಿ ನಿಮ್ಮ ಗಮನವನ್ನು ನನಗನ್ಸುತ್ತೆ ಭಗವಂತ ನಿಮ್ಮನ್ನು ಸುಮ್ಮನೆ ತಗೊಂಡೋಗಿ ಈ ಕ್ಷೇತ್ರಕ್ಕೆ ತಗೊಂಡು ಬಂದು ಬಿಟ್ಟಿಲ್ಲ, ಏನೂ ಕಾರಣ ಇದೆ. ನಿಮ್ಮ ಅಷ್ಟು ಶಕ್ತಿಯನ್ನು, ಪ್ರತಿಶತ 100ರಷ್ಟು ಶಕ್ತಿಯನ್ನು ನೀವು ಇಲ್ಲಿ ಕೊಡಿ. ಆ್ಯಂಡ್ ನಾನು ಯಾವ ಹೆಣ್ಮಕ್ಳಿಗೂ ಮೋಸ ಮಾಡಿಲ್ಲ ಅನ್ನೋ ತೃಪ್ತಿಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಆ್ಯಂಡ್ ಕೋಟಿ ಬಂದರು, ಹೆಂಡತಿ ಬಂದರು, ಮಕ್ಕಳು ಬಂದರು, ಎಲ್ಲ ನಿನಗೆ ಜೈಕಾರ ಹಾಕಿದ್ರು ಎಷ್ಟು ಬದುಕಬೇಕು ಅಷ್ಟೇ ಬದುಕೋದು. ಎಸ್ ಸರ್, ನಿಜ ಸರ್. ನಾನು ಅನ್ಕೊಂಡೆ ಸರ್, ಅದನ್ನೇ ಅನ್ಕೊಂಡು ನಾನು ಅನ್ಕೊಂಡೆ ಸರ್, ಇದರಿಂದ ಹೊರಗಡೆ ಬರ್ಬೇಕಲ್ಲ ನಾನು. ಸೊ ಸ್ವಲ್ಪ ಅವಾಗವಾಗ ನೆನಪಾಗುತ್ತೆ ಸರ್, ಯಾಕಂದ್ರೆ ಇದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ಅಲ್ಲ, ಇಷ್ಟಪಟ್ಟಿದ್ದಲ್ಲ. ಸೊ ಅವಾಗವಾಗ ಪೇನ್ ಆಗುತ್ತಿರುತ್ತೆ ಸರ್. ಇದರಿಂದ ಹೊರಗಡೆ ಬಂದ್ಬಿಟ್ರೆ ನಾನು ಆಯ್ತು ಸರ್, ಮುಕ್ತನಾಗ್ತೀನಿ, ಇಲ್ಲಿಂದ ಮುಕ್ತನಾಗ್ತೀನಿ ಸರ್ ನಾನು. ಅಂದರೆ ಪ್ರತಿ ಸಾರಿ ಇರುವುದರಿಂದ ನಾನು ಮುಕ್ತನಾದಾಗ ಮಾತ್ರ ಹೊಸದೊಂದು ನನಗೆ ನಿಗದಿಯಾಗುತ್ತಂತೆ. ಹಾಂ ಸರ್. ಇದು ಜಗತ್ತಿನ ನಿಯಮ. ಅದು ಕೆಲಸದಲ್ಲಾದರೂ ಸರಿ, ಎಲ್ಲದರಲ್ಲೂ ಸರಿ. 10ನೇ ಕ್ಲಾಸ್ ಎಲ್ಲವನ್ನು ನಾನು ಮುಗಿಸಿದ್ರೆ ನನಗೆ 11ನೇ ಕ್ಲಾಸಿಗೆ ಹೋಗ್ಲಿಕ್ಕೆ ಅವಕಾಶ. ಹೌದು ಸರ್. ಅಂದರೆ ನೀನೇನೋ ಹೊಸದಕ್ಕೆ ಹಪಹಪಿಸ್ತಾ ಇದೆಯಾ, ಹಾತೋರಿತಾ ಇದೆಯಾ ಅಂದರೆ ಇರುವುದನ್ನು ಮುಗಿಸೋದು, ಪೂರ್ಣ ಮಾಡಿಕೊಳ್ಳೋದು ಮುಖ್ಯವಾಗುತ್ತೆ. ಎಸ್ ಸರ್, ಓಕೆ ಸರ್. ಹಾಗಾಗಿ ನಿನಗೆ ಹೊಸದೊಂದು ಬದುಕು, ಹೊಸದೊಂದು ಚೈತನ್ಯ, ಹೊಸದೊಂದು ತೇಜಸ್ಸು ಬರಬೇಕಂದ್ರೆ ಈ ಅರ್ಥವಿಲ್ಲದ ಅಥವಾ ಅಷ್ಟೇನು ನಿಮ್ಮ ಪರವಲ್ಲದ, ಅಷ್ಟೇನು ಧರ್ಮದಲ್ಲಿಲ್ಲದ ಈ ಚಿಕ್ಕ ಪುಟ್ಟ ತೋರಿಕೆಯ ಸಂಬಂಧಗಳನ್ನು ಮೊದಲು ಮುಕ್ತ ಮಾಡಿಕೊಳ್ಳಿ ಇಲ್ಲಿಂದ. ಎಸ್ ಸರ್, ಓಕೆ ಸರ್. ಆ್ಯಂಡ್ ಹೊರಗಡೆಯವ್ರ ಗೌರವ ತಗೊಂಡು ನಿಮ್ಗೆ ಏನೂ ಆಗಬೇಕಾಗಿಲ್ಲ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಯಾವುದೋ ಒಂದಿದೆ. ಆ್ಯಂಡ್ ನಿಜ ಗೊತ್ತೇನು, ನೀನು ಮುಚ್ಚಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿದೆ. ಅದು ನಿಜ ಸರ್, ನಾನು ಅನ್ಕೊಂಡೆ ಸರ್, ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ನಾನು ಅದನ್ನು ಆಗಲೇ ಹೇಳಿದೆ. ಆಕೆ ಸೂಸೈಡ್ ಮಾಡ್ಕೊಳ್ಳೋ ಮುಂಚೆ ನಿಮಗೊಂದು ಪ್ರಶ್ನೆ ನಾನು ಬಲವಾಗಿ ಕೇಳಿದೆ. ಇದು ನೀವು ಯಾರೂ ಹೇಳಿರಲಿಲ್ಲವಾ, ನಿಮಗಷ್ಟೇ ಗೊತ್ತಿತ್ತಾ ಅಂತ ನಾನು ಕೇಳಿದೆ ಅಲ್ಲೊಂದು ಸರಿ. ನಿಮಗೆ ನೆನಪಿದೆ ಅಂದ್ಕೊಳ್ತೀನಿ. ಹೌದು ಸರ್, ನೆನಪಿ. ಯಾಕೆ ಕೇಳಿದೆ ಅಂದರೆ ಅವರು ಹಾಗೆ, ಯಾಕಂದರೆ ಮದುವೆ ಆದಮೇಲೂ ಒಂದೊಂದು ಬೇರೆ ಕಡೆ ಸಂಬಂಧ ಇಟ್ಕೊಳ್ತಾರೆ ಅಂದಾಗ ಅಲ್ಲಿ ಸಹಜವಾಗಿ ನನ್ನ ಈ ಒಂದಷ್ಟು ಸಾವಿರ ಕೌನ್ಸ್ಲಿಂಗಲ್ಲಿ ನಾನು ಕಲ್ತಿರೋದು, ಅವರು ಅವರ ತಪ್ಪುಗಳನ್ನು ಒಬ್ಬ ಗಂಡಸಿನ ಮೇಲೆ ಹಾಕಿಬಿಟ್ಬಿಡ್ತಾರೆ. ಹಾಂ ಸರ್. ಅಂದರೆ ನೀವು ಹೇಳಿದ್ರಾ, ಬೇರೆ ಹಿರಿಯರಿಗೆ ಯಾರಿಗೂ ತಲುಪಿಸಿದ್ರೆ ನೀವು ಬಚಾವು. ಇಲ್ಲಪ್ಪ ಇವನು ಮೊದಲೇ ಹೇಳಿದ್ದ, ಅವನು ಹೆಂಡತಿ ಹಿಂಗೆ ಅಂತ ನೋಡಿ ತೋರಿಸ್ಬಿಟ್ಲು ಬುದ್ಧಿ ಅಂತ ಹೇಳ್ತಾರೆ. ಹೇಳ್ದೆ ಹೋದಾಗ ಏನಾಗ್ಬಿಡುತ್ತೆ, ಒಬ್ಬ ಹೆಣ್ಣಿನ ಕಣ್ಣೀರಿಗೆ ಸಿಗೋ ಕರುಣೆ ಒಬ್ಬ ಗಂಡಿನ ಕಣ್ಣೀರಿಗೆ ಸಿಗಲ್ಲ. ಹಾಂ ಸರ್. ಅದಕ್ಕೆ ನಾನು ಹೇಳ್ತೀನಿ, ಹಿರಿಯರನ್ನು ಕಣ್ಣು ತಪ್ಪಿಸಿ ಲಾಭದ ಉದ್ದೇಶಕ್ಕಾಗಿ, ಅದು ಪ್ರೊಫೆಷನಲ್ ಆದರೂ ನಿನ್ನ ಸಂಸಾರದಲ್ಲಾದರೂ ಹಿರಿಯರನ್ನು ಕಣ್ಣು ತಪ್ಪಿಸಿ ಏನಾದರೂ ಮಾಡಲಿಕ್ಕೆ ಹೋದರೆ ಮುಂದೆ ಒಬ್ಬಂಟಿಯಾಗಿ ನರಳು ಪರಿಸ್ಥಿತಿಗೆ ಬರ್ತೀರಾ. ಹೌದು ಸರ್. ಒಬ್ಬ ಗುರುವಿಗಾದರೂ, ಹೆತ್ತವರಿಗಾದರೂ ಅಥವಾ ಹಿತೈಷಿಗಳಾದರೂ ಹೇಳಿಬಿಟ್ಟು ಹೋಗಬೇಕಂತೆ. ಓಕೆ ಸರ್, ಓಕೆ ಸರ್. ಯಾಕೆ ಗೊತ್ತೇನು, ಎಲ್ಲಾದರೂ ದೂರ ಪ್ರಯಾಣಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹಿಂಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಾರೆ ಗೊತ್ತೇನು, ಇವ್ರು ಹಿಂಗೆ ಹೋಗಿದ್ದಾರೆ ಅಂತ ಯಾರೋ ಎಲ್ಲಿರಿಗೆ ಗೊತ್ತಾದರೆ ಅಲ್ಲೇನೋ ಪ್ರಾಬ್ಲಮ್ ಆದರೂ ತಡೆಯಪ್ಪ ಹೋಗಿರೋರು ಬಂದಿಲ್ಲ ಅಂತ ಯಾರೋ ಒಬ್ರು ಯೋಚನೆ ಮಾಡ್ಲಿಕ್ಕೆ ಒಬ್ರು ಬೇಕಲ್ವಾ. ಹೌದು ಸರ್. ಆ ಕಾರಣಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹೋಗಿ ಬರ್ತೀನಿ ಅಂತ ಹೇಳೋರಂತೆ. ಹೌದು ಸರ್. ಹಾಗೆ ಪ್ರತಿ ಸಾರಿ ಒಂದು ಅಂಥದ್ದೇನು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ, ಎಲ್ಲೋ ಪ್ರಮುಖರ ಭೇಟಿಗೆ ಹೋಗಬೇಕಾದ್ರೆ, ದೂರದ ಜಾಗಕ್ಕೆ ಹೋಗಬೇಕಾದ್ರೆ ಹೋಗಿ ಬರ್ತೀನಿ ಕಣಮ್ಮ ಅಂತ ಒಂದು ಆಶೀರ್ವಾದ ತಗೊಂಡಂಗೂ ಆಗಬೇಕು. ಮತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನಾದರೂ ಒಳ್ಳೇದಾದರೂ ಕೆಟ್ಟದ್ದಾದರೂ ಇಲ್ಲಿಂದ ಒಬ್ಬರು ಗಮನಿಸೋಕೆ ಇರಬೇಕು. ಹೌದು ಸರ್, ಹೌದು ಸರ್. ಇದು ಹಿರಿಯರು ಭಾಳ ಸೂಕ್ಷ್ಮವಾಗಿ ಮಾಡಿಟ್ಟು ಹೋಗಿರೋ ಸಂಪ್ರದಾಯಗಳಿವೆಲ್ಲ. ಹಾಂ ಸರ್, ನಿಜ ಸರ್. ಹಾಗಾಗಿ ಈ ಸಂಬಂಧ 3 ತಿಂಗಳ ಒಳಗಡೆ ಒಂದು ಸ್ಪಷ್ಟತೆಗೆ ಬನ್ನಿ. ತುಂಬ ಮುಂದುವರಿಸ್ಕೊಂಡು ಹೋದರೆ ನಿಮ್ಮ ಆಯಸ್ಸು ಎಷ್ಟು, ಅವರ ಆಯಸ್ಸು ಎಷ್ಟು. ಓಕೆ ಸರ್, ಓಕೆ ಸರ್. ನಿಮ್ಮ ಜೊತೆ ನಾವಿದ್ದೀವಿ. ಶುಭವಾಗಲಿ. ಆ್ಯಂಡ್ ಸದಾ ನಿಮ್ಮಂಥವರ ಚೈತನ್ಯ
ಈ ಬೇಡದ ವಿಚಾರಗಳಲ್ಲಿ ಪೋಲಾಗಬಾರ್ದು. ನನ್ನ ಬಯಕೆ ಅದು. ಎಸ್ ಸರ್, ಓಕೆ ಸರ್, ಖಂಡಿತ ಸರ್. ಶುಭವಾಗಲಿ. ನಿಮ್ಮ ಗೊಂದಲ ನಿವಾರಣೆ ಆಯಿತು ಅಂತ ನಾನು ಭಾವಿಸ್ತೀನಿ. 100% ಸರ್, ಕ್ಲಿಯರ್ ಆಯ್ತು ಸರ್. ನಾನು ನೋಡ್ತೀನಿ ಸರ್, ಮುಂದೆ ನನ್ನ ಗುರಿ ಏನಿದೆ ಅದ್ರ ಕಡೆ ನಾನು ಆ ಕಡೆ ಹೋಗಪ್ಪ. ಆ್ಯಂಡ್ ನಿನ್ನ ನಂಬಿ 4 ಜನ ನಿನ್ನ ಅಡಿಯಲ್ಲಿ ನಿನ್ನ ಮಾರ್ಗದರ್ಶನಕ್ಕೋಸ್ಕರ ಬರ್ತಾರೆ ಅಂದರೆ ಅವ್ರಿಗೆ ಜ್ಞಾನವನ್ನು ಕೊಡು. ಅದರಲ್ಲಿ ಒಬ್ಬರಿಗೆ ನೀನು ಹಣ ಕೊಟ್ಟರೆ ಅದು ನಾಳೆ ಖರ್ಚಾಗುತ್ತೆ. ಅಂದರೆ ನೀನು ಹಣ ಕೊಡ್ತಿದೀಯ ಅಂದರೆ ಅದರ ಅರ್ಥ ಎಲ್ಲ ದಾನಗಳಲ್ಲೂ ಶ್ರೇಷ್ಠವಾದ ದಾನ ಉಪನಿಷತ್ತು ಹೇಳುತ್ತೆ ಜ್ಞಾನದಾನ. ನೀನು ಹಣ ಕೊಟ್ಟೆ ಅಂದರೆ ಅದರ ಅರ್ಥ ನಿನ್ನ ಬಳಿ ಖಾಲಿ ಆಯಿತು, ಇನ್ನೊಬ್ಬರ ಹತ್ರ ಹೋಗ್ತು ಅಂತ. ನೀನು ಅನ್ನವನ್ನು ಕೊಟ್ಟೆ ಅಂದರೆ ನಿನ್ನ ಬಳಿ ಖಾಲಿ ಆಯಿತು, ಇನ್ನೊಬ್ಬರ ಹತ್ರ ಹೋಗ್ತು ಅಂತ. ಆದರೆ ಜ್ಞಾನವನ್ನು ಕೊಟ್ಟಾಗ ಕೊಟ್ಟವನಿಗೆ ಇನ್ನಷ್ಟು ಹೆಚ್ಚಾಗುತ್ತೆ ಹೊರತು ಖಾಲಿ ಆಗಲ್ಲ. ಈಗ ನೀನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದೆ ಕಣಪ್ಪ, ಅದು ಹೆಂಗೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಈಗ ನೀನು ಯಾರೊಬ್ಬರೊಬ್ಬರನ್ನ ಸೇರಿಸ್ದೆ ಅಂದರೆ ಅವ್ರು ಇನ್ಯಾರೊಬ್ಬರನ್ನ ಸೇರಿಸ್ದೆ ಅಂದರೆ, ಆದರೆ ನೀನು ಸೇರಿಸಿ ಆದಮೇಲೆ ಅವ್ರು ಇನ್ನೂ 100 ಜನ ಸೇರಿಸಲಿ, ಅದರಲ್ಲಿ ಒಂದು ಪಾಲು ನಿನಗೆ ಬರುತ್ತೆ. ಅಂದರೆ ಜ್ಞಾನ ಅನ್ನೋದು ಹಾಗೆ. ನೀನು ಮೂಲ ಪುರುಷನಾಗಿ ಒಬ್ಬನಿಗೆ ಜ್ಞಾನ ಕೊಟ್ಟ, ಅವನು ಇನ್ಯಾರಿಗೂ ಕೊಡಲಿ. ಅವನು ಇನ್ಯಾರಿಗೂ ಕೊಟ್ಟಾಗ ಅವನಿಗೆ ಹೇಳಿ ಮತ್ತೆ ಕೊಟ್ಟವನಿಗೆ ಒಂಚೂರು ಪುಣ್ಯ ಬಂತು. ಬಟ್ ಮೂಲ ಪುರುಷ ನೀನೇ ಆಗಿರೋದ್ರಿಂದ ಅದು ಕೋಟಿ ಜನಕ್ಕೆ ಹೋಗಲಿ, ಅದೆಲ್ಲರೂ ಸ್ವಲ್ಪ ಸ್ವಲ್ಪ ಪುಣ್ಯ ನಿನಗೆ ಬರುತ್ತೆ. ಜ್ಞಾನವನ್ನು ಕೂಡ ನಾವು ನೆಟ್ವರ್ಕ್ ಅಂತಲೇ ಕರಿತೀವಿ. ಸೊ ಆ ಜ್ಞಾನದ ದಾನ, ಆ ಜ್ಞಾನವನ್ನು ಹಂಚುವಷ್ಟು ಭಗವಂತ ನಿಮ್ಗೆ ಅವಕಾಶ ಕೊಟ್ಟರೆ, ನಿಮಗಲ್ಲ ಇಲ್ಲಿ ಕೇಳ್ತಾರೋ ಎಲ್ರಿಗೂ ಹೇಳೋದು, ನೀವೊಬ್ಬರಿಗೆ ಕೊಟ್ಟ ಹಾಗಂತ ಅನ್ನ ಕೊಡಬೇಡಿ, ಹಣ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಬ್ಬರಿಗೆ ಜ್ಞಾನ ಕೊಡೋದು, ಅನ್ನವನ್ನು ಹುಟ್ಟಿಸಿಕೊಳ್ಳೋಕೆ, ಹಣವನ್ನು ಹುಟ್ಟಿಸಿಕೊಳ್ಳೋಕೆ ಮೂಲ ಕಾರಣ ಜ್ಞಾನ. ಜ್ಞಾನವನ್ನು ಕೊಡಿ, ಅವ್ರ ಅನ್ನ, ನೀರು, ಹಣ ಅವ್ರು ಹುಟ್ಟಿಸ್ಕೊಳ್ತಾರೆ. ನೀವು ಆ ದಾರಿಯಲ್ಲಿ ಹೋಗಬೇಕು. ಆ್ಯಂಡ್ ನೀವು ಬಹಳ ಸದೃಢರಾಗಿ ನನ್ನ ಭೇಟಿ ಆಗಬೇಕು. ಓಕೆ, ಸದಾ ಸ್ಫೂರ್ತಿಯ ಸೆಲೆಯಾಗಿ ಇನ್ನೊಬ್ಬರ ಜೀವನಕ್ಕೆ ನೀವು ಬೆಳಕಾಗಿ ನಿಮ್ಮ ಕಣ್ಣೀರನ್ನು ನೀವೇ ಒರೆಸ್ಕೊಳ್ಳಿ. ನಿಮ್ಮ ಕೈ ಇದ್ದಾವೆ, ಕಣ್ಣಿಗೆ ಎಟಕ್ತವೆ. ಶುಭವಾಗಲಪ್ಪ. ನೋಡಿ, ತುಂಬ ಸಾರಿ ಪ್ರೀತಿಸಿ ಮದುವೆ ಆಗಿದ್ದೀರಿ, ಒಂದಷ್ಟು ವರ್ಷ ಸಂಸಾರ ಮಾಡಿದ್ದೀರಿ, ಆ್ಯಂಡ್ ಮದುವೆ ಆದಮೇಲೆ ಇನ್ನೊಂದು ಯಾವುದೋ ಸಂಬಂಧ, ಇನ್ನೊಬ್ಬ ಯಾರೋ ನನಗಿಷ್ಟ, ಇಲ್ಲ ನಾನು ಸುಮ್ಮನೆ ಮೆಸೇಜ್ ಮಾಡ್ತೀನಿ. ಅರೆ, ನಿನ್ನ ಸಂಸಾರದಲ್ಲಿ ನಿನ್ನ ಪ್ರೀತಿಯ ಗಂಡನಿಗೆ, ನಿನ್ನ ಪ್ರೀತಿಯ ಹೆಂಡತಿಗೆ ಇನ್ನೊಬ್ಬರ ಜೊತೆ ನೀನು ಸಂಪರ್ಕದಲ್ಲಿರೋದು ಯಾಕೋ ಕಸಿವಿಸಿ ತರ್ತಾ ಇದೆ, ಯಾಕೋ ಮನಸ್ಸಿಗೆ ಬೇಜಾರು ಮಾಡ್ತಾ ಇದೆ ಅಂದರೆ ನಿನ್ನ ಮನೆಯ ನೆಮ್ಮದಿಗಿಂತ ಇನ್ಯಾರೋ ಹೇಗಪ್ಪ ಮುಖ್ಯ ಆಗ್ತಾರೆ? ಮಾತಾಡಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಪೊಸೆಸಿವ್ನೆಸ್ನ ಅನುಮಾನ ಅಂತ ಯಾಕೆ ಅಂದ್ಕೊಳ್ತೀರಾ? ಯಾವತ್ತೋ ಒಂದು ದಿವಸ ಇದೇ ಪ್ರೀತಿಗೆ ತಾನೇ ರಾತ್ರಿಯೆಲ್ಲ ಒದ್ದಾಡ್ತಿದ್ರಿ ಮೆಸೇಜ್ ಮಾಡಿಲ್ಲ ಅಂತ. ಈಗ ಮದುವೆ ಅನ್ನೋ ಒಂದು ದೊಡ್ಡ ಶ್ರೇಷ್ಠ ವಿಚಾರಕ್ಕೆ ಬಂದಿಯಾಗಿದ್ದೀರಾ. ಈಗ ನೀವು ಅದೆಷ್ಟು ಪ್ರೀತಿ ಮಾಡಬೇಕು? ದೂರ ಇದ್ದಾಗ ಬೇಕು ಅನ್ನೋದು, ಹತ್ರ ಬಂದಾಗ ನನಗೆ ಇನ್ನೊಬ್ಬ ಬೇಕು ಅಂದರೆ ಇದನ್ನೇ ಹೇಳ್ತಾರೆ ಈ ಚಂಚಲ ಮನಸ್ಥಿತಿಯವರು. ಈ ವಯೋಸಹಜವಾಗಿ ಪ್ರೀತಿಯನ್ನು ಸರಿಯಾಗಿ ನಿಭಾಯಿಸೋಕೆ ಬರದೇ ಇರೋರು ಬದುಕೆಲ್ಲ ಇದೆ. ದಯವಿಟ್ಟು ಇನ್ನೊಬ್ಬರು ಹುಡುಗರು ಬದುಕಲ್ಲೋ ಹುಡುಗಿರ ಬದುಕಲ್ಲೋ ಆಟ ಆಡಬೇಡಿ. ಹೆಂಡತಿ ಕಳಿಸು ಅಂತ ಕೇಳಿದ್ರೆ 10 ಲಕ್ಷ ಕೊಡಿ ಅಂತಾರಲ್ಲ, ಇಂಥವರಿಂದ ಇಡೀ ಸಮಾಜಕ್ಕೆ ಕೆಟ್ಟ ಸಂದೇಶ. ಹಾಗಾದರೆ ಹೆಣ್ಣೆತ್ತವರೆಲ್ಲ ಮದುವೆ ಮಾಡಿಬಿಡೋದು, ಒಂದಷ್ಟು ತಿಂಗಳು ಒಂದಷ್ಟು ವರ್ಷ ಆದಮೇಲೆ ಅವ್ರ ಹೆಣ್ಮಕ್ಳನ್ನ ತವ್ರ ಮನೆಗೆ ಕರೆಸ್ಕೊಳ್ಳೋದು, ಗಂಡ ನನ್ನ ಹೆಂಡತಿ ಕಳಿಸಿದ್ರೆ 10 ಲಕ್ಷ ಕೊಡು, ಎಲ್ಲಿಗೋಗುತ್ತೆ ಹಿಂಗೆ ಹೋದರೆ? ನಾನು ಸ್ಪಷ್ಟವಾಗಿ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮದುವೆ ಆದಮೇಲೆ ಇಂಥ ಹಣದ ವಿಚಾರವಾಗಿ ಅತ್ತೆ ಮಾವ ಕೊಡೋದು ತಗೊಳ್ಳೋದು, ಅತ್ತೆ ಮಾವನನ್ನು ಅಪ್ಪ ಅಮ್ಮ ಅಂದ್ಕೊಂಡು ಪ್ರೀತಿ ಮಾಡಿ, ಹೆಣ್ಣು ಕೊಟ್ಟು ಅತ್ತೆ ಮಾವ ಕಣ್ಣು ಕೊಟ್ಟು ದೇವರು, ಅವ್ರನ್ನ ಗೌರವಿಸಿ, ಅವ್ರನ್ನ ಪ್ರೀತಿಸಿ. ಆದರೆ 10 ಲಕ್ಷ ಕೊಟ್ಟರೆ ನನ್ನ ಮಗಳನ್ನ ಕಲಿಸೋದು, ಇಲ್ಲ ಅಂದರೆ ಕಲಿಸಲ್ಲ ಅನ್ನೋ ಮಟ್ಟಿಗೂ ಆ ವ್ಯಕ್ತಿಗಳು ಹೋಗ್ತಾರೆ ಎಂದಾಗ ದಯವಿಟ್ಟು ಆ ಸಂಬಂಧವನ್ನು ಕಡ್ಕೊಳ್ಳಿ. ಬಂದ್ರೆ ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬನ್ನಿ, ಗೌರವಯುತವಾಗಿ ಬದುಕಿ. ಆದರೆ 10 ಲಕ್ಷ ಕೊಟ್ಟರೆ ನನ್ನ ಮಗಳನ್ನ ಕಳಿಸೋದು ಅನ್ನೋರನ್ನು ದಯವಿಟ್ಟು ದೂರ ಹಿಡಿ.
ಒಳ್ಳೆಯದಾಗಲಿ. ನಿಮ್ಮ ಬದುಕು, ನಿಮ್ಮ ಸಂಸಾರ ಆ್ಯಂಡ್ ನಿಮ್ಮದೇ ಆದ ಒಂದು ವೈಯಕ್ತಿಕ ವೃತ್ತಿ ಜೀವನ ಒಳ್ಳೆ ರೀತಿಯಲ್ಲಿ ಹೋಗ್ಲಪ್ಪ. ಶುಭವಾಗಲಿ.